ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪರಮಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಪಾದ ಕಮಲಗಳಿಗೆ ವಂದಿಸುತ್ತಾ, SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಎಲ್ಲದರಲ್ಲೂ ಹೊಸತನವನ್ನು ಬಯಸುತ್ತದೆ. ಬರುವ ರೋಗಿಗಳಿಗೆ ಅವರು ಹೋಗುವವರೆಗೂ ಯಾವುದೇ ತರಹದ ತೊಂದರೆಯಾಗದೆ ಸಂಪೂರ್ಣ ಗುಣಮುಖರಾಗಿ ಹೋಗುವಂತ ನಿರಂತರ 24/7 ಸೇವೆ ನೀಡುವಂತ ಆಸ್ಪತ್ರೆ ನಮ್ಮದು. ತಿಂಗಳಿಗೊಮ್ಮೆಯಾದರೂ ರೋಗಿಗಳಿಗೆ ಉಚಿತವಾಗಿ ಏನಾದರೂ ಒಂದು ಶಿಬಿರವನ್ನ ಆಯೋಜಿಸ್ತಾ ಬಂದಿರತಕ್ಕಂಥ ನಮ್ಮ ಈ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಈ ದಿನವೂ ಕೂಡ ಪ್ರಮುಖ 5 ಮೂಳೆ ಶಸ್ತ್ರ ಚಿಕಿತ್ಸಾ ತಜ್ಞರಿಂದ ಉಚಿತ ವೈದ್ಯಕೀಯ ಸೇವೆ, ಅದೇ ತರ ಮೂಳೆಯ ಸಾಂದ್ರತೆಯನ್ನ ಪರಿಶೀಲಿಸುವಂತ BMD ಸ್ಕ್ಯಾನ್ ಕೂಡ ಉಚಿತವಾಗಿ ಇವತ್ತು ನಾವು ನೆರವೇರಿಸಿಕೊಡ್ತಿದ್ದೇವೆ. ಈ ಒಂದು ಶಿಬಿರದಲ್ಲಿ ನೀವೆಲ್ಲರೂ ಬಂದಿದ್ದೀರಿ. ಅದರ ಜೊತೆ ಪ್ರಮುಖರಾಗಿ SDM ಎಜುಕೇಶನಲ್ ಸೊಸೈಟಿಯ ಸೆಕ್ರೆಟರಿ ಆಗಿರುವಂತ ಡಾಕ್ಟರ್ ಸತೀಶ್ ಚಂದ್ರ ಸರ್ ಅವರು ಕೂಡ ಬಂದಿದ್ದಾರೆ. ಅವರನ್ನ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ತರ ಆಸ್ಪತ್ರೆಯ ಎಲ್ಲರ ನೆಚ್ಚಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀಯುತ ಜನಾರ್ದನ್ ಸರ್ ಎಂ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಅದೇ ತರ ಈ ಒಂದು ಶಿಬಿರದ ಪ್ರಮುಖ ಡಾಕ್ಟರ್ಗಳಲ್ಲಿ ಒಬ್ಬರಾಗಿರುವ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿರುವ ಡಾಕ್ಟರ್ ದೇವೇಂದ್ರ ಕುಮಾರ್ ಪಿ ಸರ್ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅದೇ ತರ ವೇದಿಕೆ ಮೇಲೆ ಇನ್ನೊಬ್ರು ಮೂಲ ಶಸ್ತ್ರ ಚಿಕಿತ್ಸಾ ತಜ್ಞರು ಶ್ರೀಯುತ ಪ್ರತೀಕ್ಷ್ ಸರ್ ಕೂಡ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅದೇ ತರ ಡಾಕ್ಟರ್ ರಜತ್ ಕುಮಾರ್ ಸರ್ ಅವರು ಕೂಡ ಇದ್ದಾರೆ. ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ಅದೇ ತರ ಇನ್ನಿರುವರು ಡಾಕ್ಟರ್ ಹರೀಶ್ ಸರ್ ಹಾಗೂ ಡಾಕ್ಟರ್ ಶತಾನಂದ್ ಪ್ರಸಾದ್ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೇರಿಕೊಳ್ಳಲಿದ್ದಾರೆ. ಅದೇ ತರ ನಮ್ಮ ಆಸ್ಪತ್ರೆಯ ಎಲ್ಲರ ನೆಚ್ಚಿನ ಡಾಕ್ಟರ್ ಆಗಿರುವ ಶ್ರೀಯುತ ಡಾಕ್ಟರ್ ಸಾತ್ವಿಕ್ ಜೈನ್ ಸರ್ ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆ ಸೇರಲಿದ್ದಾರೆ. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಬಂದಿರುವಂತ ಎಲ್ಲ ಶಿಬಿರಾರ್ಥಿಗಳನ್ನ ಪ್ರೀತಿಯಿಂದ ಈ ಶಿಬಿರಕ್ಕೆ ಸ್ವಾಗತಿಸುತ್ತಾ ಎಲ್ಲರೂ ಇದರ ಉಪಯೋಗವನ್ನು ಪಡ್ಕೋಬೇಕಾಗಿ ಕೇಳಿಕೊಳ್ಳುತ್ತಾ, ಎಲ್ಲರನ್ನ ಒಂದೇ ಮತ್ತಿನಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸತೀಶ್ ಚಂದ್ರ ಸರ್ ಅವರನ್ನ ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಆಸ್ಪತ್ರೆಯ ಡೈರೆಕ್ಟರ್ ಆಗಿರುವ ಶ್ರೀಯುತ ಜನಾರ್ದನ್ ಸರ್ ಅವರ ಹತ್ರ ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು ಸರ್. ಅದೇ ತರ ಆಸ್ಪತ್ರೆಯ ಡೈರೆಕ್ಟರ್ ಸರ್ ಆಗಿರುವ ಶ್ರೀಯುತ ಜನಾರ್ದನ್ ಸರ್ ಅವರನ್ನ ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಆಸ್ಪತ್ರೆಯ ಲೈಸನ್ ಆಫೀಸರ್ ಆಗಿರುವ ಶ್ರೀಯುತ ಚಿದಾನಂದ್ ಸರ್ ಅವರು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಸಾತ್ವಿಕ್ ಸರ್ ಅವರು ಕೂಡ ವೇದಿಕೆಯನ್ನ ಸೇರ್ತಾ ಇದ್ದಾರೆ. ಅವ್ರನ್ನ ಕೂಡ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ, ಅವರಿಗೆ ನಮ್ಮ ಆಸ್ಪತ್ರೆಯ PRO ಆಗಿರುವ ಸುಮಂತ್ರಯ್ಯ ಅವರು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ತರ ಡಾಕ್ಟರ್ ದೇವೇಂದ್ರ ಕುಮಾರ್ ಸರ್ ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಅವರಿಗೆ ಆಸ್ಪತ್ರೆಯ PCC ವಿಭಾಗದ ಹೆಡ್ ಆಗಿರುವ ಶ್ರೀಮತಿ ಹೇಮಾ ಅವರು ಬಂದು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು. ಅದೇ ತರ ಡಾಕ್ಟರ್ ಶತಾನಂದ್ ಸರ್ ಅವರು ಕೂಡ ಇದ್ದಾರೆ. ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಅವರಿಗೆ ಡಾಕ್ಟರ್ ಉಷಾ ಮೇಡಮ್ ಅವರು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಅದೇ ತರ ಡಾಕ್ಟರ್ ಪ್ರತೀಕ್ಷ್ ಸರ್ ಕೂಡ ಇದ್ದಾರೆ. ಅವರನ್ನ ಶ್ರೀಮತಿ NS ಆಗಿರುವ ಶ್ರೀಮತಿ ಶರ್ಲಿ ಮೇಡಮ್ ಅವರು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಅದೇ ತರ ಡಾಕ್ಟರ್ ರಜತ್ ಸರ್ ಅವರು ಕೂಡ ಇದ್ದಾರೆ. ಅವ್ರನ್ನ ಕೂಡ ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ HR ಮೇಡಮ್ ಆಗಿರುವ ಸೌಮ್ಯ ಮೇಡಮ್ ಅವರು ಬಂದು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಮತ್ತೊಮ್ಮೆ ಎಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ,
ಯಾವುದೇ ಒಂದು ಕಾರ್ಯಕ್ರಮ ನಡೀಬೇಕಂದ್ರೆ ದೇವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕು. ಅದೇ ತರ ದೀಪವನ್ನ ಪ್ರಜ್ವಲಿಸುವುದರ ಮುಖಾಂತರ ಈ ಶಿಬಿರಕ್ಕೆ ಚಾಲನೆಯನ್ನ ನೀಡಬೇಕಾಗಿ ಶ್ರೀಯುತ ಡಾಕ್ಟರ್ ಸತೀಶ್ ಚಂದ್ರ ಸರ್ ಅವರ ಹತ್ರ ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು. ದೀಪವನ್ನು ಪ್ರಜ್ವಲಿಸುವ ಮುಖಾಂತರ ಈ ಶಿಬಿರಕ್ಕೆ ಚಾಲನೆ ನೀಡಿದಂತ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸಿದ ದೇವರ ದಯೆಯಿಂದ ಎಲ್ಲರೂ ಸುಖಕರವಾಗಿರಲಿ, ಯಾವುದೇ ಆರೋಗ್ಯ ಸಮಸ್ಯೆ ಬಾರದಿರಲಿ ಅಂತ ನಾವೆಲ್ಲರೂ ದೇವರ ಹತ್ರ ಬೇಡಿಕೊಳ್ತಾ ಇದ್ದೇವೆ ಕೂಡ. ಈಗ ಶಿಬಿರವನ್ನ ಉದ್ದೇಶಿಸಿ ನಮ್ಮೆಲ್ಲರಿಗೂ 2 ಹಿತ ನುಡಿಗಳನ್ನು ಆಡಬೇಕಾಗಿ ಶ್ರೀಯುತ ಡಾಕ್ಟರ್ ಸತೀಶ್ ಚಂದ್ರ ಸರ್ ಅವರ ಹತ್ರ ಕೇಳ್ಕೊಳ್ತೀವಿ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಪೋಷಕರು ಆಗಿರುವಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಹಾಗೂ ಮಾತೃಶ್ರೀ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿ ಈ ದಿನ ಉಚಿತ ಮೂಳೆ ಮತ್ತು ಮೂಳೆ ಸಾಂದ್ರತೆ ತಪಾಸಣಾ ಶಿಬಿರ ಇವತ್ತು ಇದೀಗ ಉದ್ಘಾಟನೆಗೊಂಡು 2 ದಿನಗಳ ಕಾಲ ಈ ಒಂದು ಶಿಬಿರ ಜರಗಲಿಕ್ಕಿದೆ. ಈ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತಿರುವಂತಹ ಈ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಸನ್ಮಾನ್ಯ ಜನಾರ್ದನ್ ರವರೇ, ಮುಖ್ಯ ವೈದ್ಯಾಧಿಕಾರಿ ಆಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಸಾತ್ವಿಕ್ ಅವರೇ, ಸನ್ಮಾನ್ಯ ಡಾಕ್ಟರ್ ದೇವೇಂದ್ರ ಕುಮಾರ್ ಅವರೇ, ಡಾಕ್ಟರ್ ಶತಾನಂದ ಅವರೇ, ಡಾಕ್ಟರ್ ಪ್ರತೀಕ್ಷ್ ಅವರೇ, ಡಾಕ್ಟರ್ ರಜತ್ ಅವರೇ, ಡಾಕ್ಟರ್ ಹರೀಶ್ ಅವರೇ, ಮೊದಲಿಗೆ ಇವತ್ತು ನಮ್ಮೆಲ್ಲರ ಮಾರ್ಗದರ್ಶಕರು ಪೂಜ್ಯರಾಗಿರುವಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಪಟ್ಟಾಭಿಷೇಕದ 58ನೇ ವರ್ಧಂತ್ಯುತ್ಸವ. ಈ ಸಂದರ್ಭದಲ್ಲಿ ಇಲ್ಲಿ ಸೇರಿರುವ ಎಲ್ಲರ ಪರವಾಗಿ ಅತ್ಯಂತ ಭಕ್ತಿಯಿಂದ, ಗೌರವದಿಂದ, ಕೃತಜ್ಞತಾಪೂರ್ವಕವಾಗಿ ಪೂಜ್ಯರಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಂದರ್ಭದಲ್ಲಿ ಈ
ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳಿಗೆ, ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಅದೇ ರೀತಿ ಎಲ್ಲ ಏನು ಸಹಕಾರ ನೀಡುವಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಈ ಆಸ್ಪತ್ರೆಯ ಫಲಾನುಭವಿಗಳಾದ ತಮ್ಮೆಲ್ಲರಿಗೆ ಮೊದಲಿಗೆ ನಾನು ನನ್ನ ಗೌರವಗಳನ್ನು ಮತ್ತು ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೈದ್ಯ ನಾರಾಯಣೋ ಹರಿ ಅನ್ನುವಂಥ ಮಾತು ಇದೆ. ಮೊದಲಿಗೆ ನಾನು ಎಲ್ಲ ವೈದ್ಯಾಧಿಕಾರಿಗಳಿಗೆ, ವೈದ್ಯರುಗಳಿಗೆ ಮತ್ತು ನಮ್ಮ ಆರೋಗ್ಯದ ಒಂದು ಏನು ಜವಾಬ್ದಾರಿಯನ್ನು ನಿರ್ವಹಿಸಿ ಅಹರ್ನಿಶಿಯಾಗಿ ತಮ್ಮ ಜೀವನವನ್ನು ಜನಸಮುದಾಯದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಸೇವೆಯನ್ನು ಮಾಡುತ್ತಿರುವ ಎಲ್ಲ ವೈದ್ಯರುಗಳಿಗೆ, ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಮತ್ತೆಲ್ಲ ಫಲಾನುಭವಿಗಳ ಪರವಾಗಿ ವಿಶೇಷವಾದ ವಂದನೆಗಳನ್ನು, ಗೌರವಗಳನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಈ ಪ್ರದೇಶದಲ್ಲಿಯೇ ಹುಟ್ಟಿ ಬೆಳೆದವನು. ಈ ಉಜಿರೆ, ಬೆಳ್ತಂಗಡಿ ತಾಲೂಕು ಮತ್ತು ಈ ಪರಿಸರದ ಬೆಳವಣಿಗೆಯನ್ನು ಕಳೆದ ಒಂದು 50 ವರ್ಷಗಳಿಂದ ಬಹಳ ಹತ್ತಿರದಿಂದ ಗಮನಿಸಿದ್ದೇನೆ. ಈ ಉಜಿರೆ ಕಳೆದ ಒಂದು 30-40 ವರ್ಷಗಳ ಹಿಂದೆ ಹೇಗಿತ್ತು, ಬೆಳ್ತಂಗಡಿ ತಾಲೂಕು ಇರ್ಬೋದು, ಉಜಿರೆ ಗ್ರಾಮ ಇರ್ಬೋದು, ಈ ಪರಿಸರ ಹೇಗಿರ್ಬೋದು ಅನ್ನೋಂಥ ಬಹಳ ಹತ್ತಿರದಿಂದ ಗಮನಿಸಿದ್ದೇನೆ. ನಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಚತುರ್ದಾನ ಪರಂಪರೆಗೆ ಶತಮಾನಗಳಿಂದ ಹೆಸರುವಾಸಿಯಾಗಿದೆ. ಅನ್ನದಾನ, ಔಷಧದಾನ, ವಿದ್ಯಾದಾನ ಮತ್ತು ನ್ಯಾಯದಾನ ಅನ್ನುವಂಥ ಚತುರ್ದಾನ ಪರಂಪರೆಗಳ ಮೂಲಕ 800 ವರ್ಷಗಳಿಂದ ಶ್ರೀ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮತ್ತು ಜನರ ಉದ್ಧಾರಕ್ಕಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ನಿರಂತರವಾಗಿ ಜರುಗ್ತಾ ಬರ್ತಾ ಇದೆ. ಕಳೆದ 58 ವರ್ಷಗಳಿಂದ ಇದಕ್ಕೆ ಒಂದು ಹೊಸ ಆಯಾಮವನ್ನು ನೀಡಿದವರು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು. ಈ ಎಲ್ಲ 4 ಕ್ಷೇತ್ರಗಳಿಗೂ ಒಂದು ವಿಶೇಷವಾದ ಮಹತ್ವವಾದ ಒತ್ತನ್ನು ಕೊಟ್ಟು ಈ ಒಂದು ಸೇವೆ ಬಹಳ ಅರ್ಥಪೂರ್ಣವಾಗಿ ಜನರಿಗೆ ಕೇವಲ ಈ ಊರು ಅಲ್ಲ, ರಾಜ್ಯ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಸಿಗುವ ಹಾಗೆ ಮಾಡಿದವರು ಪೂಜ್ಯರು. ಮತ್ತೆ ಸುಮಾರು 50 ವರ್ಷಗಳ ಹಿಂದೆ SDM ಮೆಡಿಕಲ್ ಟ್ರಸ್ಟ್ ಅನ್ನುವಂಥದ್ದನ್ನು ಆರಂಭಿಸಿ ಆಗಿನ ಕಾಲದಲ್ಲಿಯೇ ಒಂದು ಸಂಚಾರಿ ಆಸ್ಪತ್ರೆಯನ್ನು ಹುಟ್ಟುಹಾಕಿ ಈ ಬೆಳ್ತಂಗಡಿ ತಾಲೂಕಿನ ಮೂಲೆ ಮೂಲೆಯ ಗ್ರಾಮೀಣ ಪ್ರದೇಶಗಳಿಗೆ ಆ ಬಸ್ಸನ್ನು ಸಂಚರಿಸುವ ಹಾಗೆ ಮಾಡಿ ಅದರಲ್ಲಿ ಒಂದು ವೈದ್ಯರ ತಂಡ ಮತ್ತು ದಾದಿಗಳ ತಂಡ ಹೋಗಿ ಅಲ್ಲಿ ಶಿಬಿರವನ್ನು ಮಾಡಿ ಗ್ರಾಮೀಣ ಪ್ರದೇಶದ ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಲ್ಲಿ ಅವರಿಗೆ ವೈದ್ಯಕೀಯ ಸೌಲಭ್ಯವನ್ನು ನೀಡಿದವರು ಪೂಜ್ಯ ಕಾವಂದರು. ಈ ರೀತಿಯ ಚಿಂತನೆ ಬಹುಶಃ ಕಾವಂದರಿಂದ ಮಾತ್ರ ಸಾಧ್ಯ. ಅದು ಇದೀಗ ಒಂದು ಹೊಸ ರೂಪವನ್ನು ತಾಳಿದೆ. ಅದರ ನಂತರ ಉಜಿರೆಯಲ್ಲಿ TB ಸ್ಯಾನಿಟೋರಿಯಂ ಅನ್ನು ಆರಂಭಿಸಿ ಬಹುಶಃ ಈ ಪ್ರದೇಶದಲ್ಲಿ ಅಥವಾ ಈ ಜಿಲ್ಲೆಯಲ್ಲಿ TBಯನ್ನು ಸಂಪೂರ್ಣ ನಿರ್ಮೂಲ ಮಾಡುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದವರು ಪೂಜ್ಯ ಕಾವಂದರು. ಈ ರೀತಿಯಾಗಿ ಹಂತ ಹಂತವಾಗಿ ವೈದ್ಯಕೀಯ ಸೇವೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪೂಜ್ಯ ಕಾವಂದರ ಮೂಲಕ ಜನರಿಗೆ ತಲುಪಿ ಮುಖ್ಯವಾಗಿ ಈ SDM ಆಸ್ಪತ್ರೆ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆರಂಭಗೊಂಡ ನಂತರ ಅಂತೂ ಬಹುಶಃ ಈ ಗ್ರಾಮದ, ಈ ತಾಲೂಕಿನ ಜನರ ಆರೋಗ್ಯ ಸೇವೆಗೆ ಒಂದು ಹೊಸ ಆಯಾಮವೇ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದರ ಹಿಂದೆ ಒಂದು 10, 15, 20 ವರ್ಷಗಳ ಹಿಂದೆ ಒಂದು ಮಗುವಿಗೆ ವೈರಲ್ ಫೀವರ್ ಬಂದಾಗ ಅಥವಾ ಒಂದು ಟೈಫಾಯ್ಡ್ ಬಂದಾಗ ಅಥವಾ ಒಂದು ಸಣ್ಣ ಆಕ್ಸಿಡೆಂಟ್ ಆದಾಗ ಈ ಪ್ರದೇಶದ ಜನರು ಬಹಳ ಕಷ್ಟಪಟ್ಟು ಮಂಗಳೂರಿಗೆ ಓಡುವಂಥ ಪರಿಸ್ಥಿತಿ, ದುರ್ಗಮವಾದ ರಸ್ತೆ, ವಾಹನಗಳ ಅನಾನುಕೂಲತೆ, ಇನ್ನಿತರ ಅನೇಕ ಸವಾಲುಗಳ ಮಧ್ಯೆ ಆರೋಗ್ಯವನ್ನು ಕಾಪಾಡುವಲ್ಲಿ ಈ ರೀತಿಯ ವಿಶೇಷ ಸಂದರ್ಭದಲ್ಲಿ ಬಹಳ ಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ಇತ್ತು.
ಆದರೆ ಈ ಆಸ್ಪತ್ರೆ ಆರಂಭವಾದ ನಂತರ ಎಲ್ಲ ರೀತಿಯ ಸೌಲಭ್ಯಗಳು, ವೈದ್ಯಕೀಯ ಸೌಲಭ್ಯಗಳು ಈ ಊರಿನಲ್ಲಿ ಸಿಗುವಂಥದ್ದು ಬಹುಶಃ ಈ ಊರಿನ ಜನರಿಗೆ ಒಂದು ವರದಾನವೇ ಸರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದ್ರಿಂದ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಆರಂಭಿಸುವ ಮೂಲಕ ಪೂಜ್ಯ ಕಾವಂದರು ಈ ಊರಿನ ಜನರಿಗೆ ಆರೋಗ್ಯಕ್ಕೆ ಒಂದು ವರದಾನವನ್ನು ನೀಡಿದ್ದಾರೆ ಅನ್ನುವಂಥದ್ದು. ಈಗಂತೂ ಇತ್ತೀಚಿನ ವರ್ಷಗಳಲ್ಲಿ ಅಂತೂ ಈ ಆಸ್ಪತ್ರೆಯ ವೈದ್ಯಕೀಯ ಸೌಲಭ್ಯಗಳು ಯಾವುದೇ ದೊಡ್ಡ ನಗರ ಪಟ್ಟಣಗಳಲ್ಲಿ ಸಿಗುವ ವೈದ್ಯಕೀಯ ಸೌಲಭ್ಯಗಳಿಗಿಂತಲೂ ಮಿಗಿಲಾದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದು ಸ್ಕ್ಯಾನಿಂಗ್ ಇರಬಹುದು, ಎಕ್ಸ್ರೇಯಿಂದ ಆರಂಭವಾಗಿ ಯಾವುದೇ ಉತ್ತಮ ರಕ್ತ ಪರೀಕ್ಷೆ ಇರಬಹುದು, ಅಥವಾ ಬೇರೆ ಬೇರೆ ವಿಶೇಷ ಪರೀಕ್ಷೆಯ ಸೌಲಭ್ಯಗಳಿರ್ಬೋದು. ಇವತ್ತು ಉಜಿರೆ ಅಂತ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ರೀತಿಯ ವಿಶೇಷ ತಜ್ಞರಿರುವಂತಹ ಒಂದು ಆಸ್ಪತ್ರೆ ಅಂತ ಹೇಳಿದ್ರೆ ಅದು ಉಜಿರೆಯ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಎಲ್ಲ ಸ್ಪೆಷಾಲಿಟಿ ಕ್ಷೇತ್ರದಲ್ಲಿ ಕೂಡ ಕಡಿಮೆ ಪಕ್ಷ 2-3 ಜನ ವಿಶೇಷ ತಜ್ಞ ವೈದ್ಯರಿರುವಂಥದ್ದು ಬಹುಶಃ ಇದು ಬಹಳ ವಿಶೇಷ. ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬಂದು ತಮ್ಮ ಸೇವೆಯನ್ನು ಕೊಡಲಿಕ್ಕೆ ಬದ್ಧರಾಗಿ ಕೆಲಸವನ್ನು ಮಾಡ್ತಾ ಇರುವಂತ, ಇಲ್ಲಿ ಸೇವೆಗೈತಿರುವಂತ, ಅದರಲ್ಲಿ ಬಹಳ ಮುಖ್ಯವಾಗಿ ಯುವಕರು, ಎಲ್ಲ ಯುವ ವೈದ್ಯಾಧಿಕಾರಿಗಳು ಮತ್ತು ವಿಶೇಷ ತಜ್ಞತೆಯನ್ನು ಪಡೆದವರು ಇಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತದ್ದು ಬಹಳ ವಿಶೇಷ ಅಂತ ನಾನು ಭಾವಿಸ್ತೇನೆ. ಅವರಿಗೆ ನಾನು ವಿಶೇಷ ಗೌರವ ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇವತ್ತಿನ ದಿನಗಳಲ್ಲಿ ಯುವ ವೈದ್ಯರು, ವಿಶೇಷ ತಜ್ಞ ವೈದ್ಯರು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವಂಥದ್ದು ಬಹಳ ವಿರಳ. ವಿಶೇಷ ಸವಲತ್ತು ಮತ್ತು ಅನುಕೂಲತೆ, ಕಂಫರ್ಟ್ ಮತ್ತು ಲಕ್ಸುರಿ, ಈ ಒಂದು ವಿಚಾರದಿಂದ ಅವರು ಮಂಗಳೂರು, ಬೆಂಗಳೂರು ಇಂಥ ಪಟ್ಟಣಗಳಲ್ಲಿ ವಾಸ ಮಾಡ್ತಾರೆ. ಆದರೆ ಉಜಿರೆ ಅಂತ ಒಂದು ಪ್ರದೇಶದಲ್ಲಿ ಇವತ್ತು ಜನರಲ್ ಮೆಡಿಸಿನ್ ಇರಬಹುದು, ಅಥವಾ ಆರ್ಥೋ ಇರಬಹುದು, ಅಥವಾ ಡರ್ಮಟಾಲಜಿ ಇರ್ಬೋದು, ಆಪ್ತಮಾಲಜಿ ಇರ್ಬೋದು, ಅಥವಾ ಯಾವುದೇ ವಿಶೇಷ ತಜ್ಞರು ನಮಗೆ ಬೇಕಾದರೆ ಉಜಿರೆಯ ಈ ಆಸ್ಪತ್ರೆಯಲ್ಲಿ ಸಿಗ್ತಾರೆ. ಬಹುಶಃ ಇದಕ್ಕಿಂತ ಮಿಗಿಲಾದ ವೈದ್ಯಕೀಯ ಸೇವೆ ಬಹುಶಃ ಒಂದು ಹಳ್ಳಿಯಲ್ಲಿ, ಉಜಿರೆ ಅಂತ ಒಂದು ಗ್ರಾಮದಲ್ಲಿ ನಿರೀಕ್ಷಿಸುವಂತ ಖಂಡಿತ ವಿರಳ ಅಂತ ನಾನು ಭಾವಿಸ್ತಾ, ಮತ್ತೊಮ್ಮೆ ಎಲ್ಲ ವೈದ್ಯರುಗಳಿಗೆ ನಾನು ವಿಶೇಷವಾದ ಒಂದು ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಉಜಿರೆ ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮುಖ್ಯವಾಗಿ ಇದರ ಒಂದು ನೇತೃತ್ವ ವಹಿಸಿದವರು ಸನ್ಮಾನ್ಯ ಜನಾರ್ದನ್ ಅವರು. ಇವರು ಅಧಿಕಾರ ಸ್ವೀಕರಿಸಿದ ನಂತರ ಈ ಒಂದು ಆಸ್ಪತ್ರೆಗೆ ಹೊಸ ಒಂದು ಚೈತನ್ಯವನ್ನು ನೀಡಿದ್ದಾರೆ, ಹೊಸ ಬೆಳವಣಿಗೆಗಳನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಯುವ ವೈದ್ಯ ಡಾಕ್ಟರ್ ಸಾತ್ವಿಕ್ರಂತೂ ಅಹರ್ನಿಶಿ, ಬಹುಶಃ ಇವತ್ತು ಬೆಳ್ತಂಗಡಿ ತಾಲೂಕಿನ ಮೂಲೆ ಮೂಲೆಯಲ್ಲಿಯೂ ಅವರ ಹೆಸರು ಜನರಿಗೆ ಅವರ ಬಾಯಿಯ ತುದಿಯಲ್ಲಿದೆ, ನಾಲಿಗೆ ತುದಿಯಲ್ಲಿದೆ. ನಾನು ಸ್ವತಃ ಕೇಳಿ ತಿಳ್ಕೊಂಡಂತ ವಿಚಾರ. ಹಾಗೆ ಎಲ್ಲ ವೈದ್ಯರುಗಳು ಇಲ್ಲಿ ಇರುವಂಥದ್ದು ಬಹಳ ಸಂತೋಷ. ಪೂಜ್ಯ ಕಾವಂದರು ಕೇವಲ ಉತ್ತಮ ಗುಣಮಟ್ಟದ ಅತಿ ಉತ್ತಮವಾದಂಥ ಸೌಲಭ್ಯಗಳನ್ನು ಮತ್ತೆ ಇನ್ಸ್ಟ್ರೂಮೆಂಟ್ಸ್ ಅನ್ನು ಇರುವಂತ ಆಸ್ಪತ್ರೆಯನ್ನು ಕಟ್ಟಿರುವುದು ಮಾತ್ರ ಅಲ್ಲ, ಅದರ ಜೊತೆಗೆ ಇಂಥ ವೈದ್ಯರನ್ನು ಕೂಡ ಇಲ್ಲಿ ಬರುವ ಹಾಗೆ ಮಾಡಿದ್ದಾರೆ. ಇದು ಬಹಳ ಒಂದು ವಿಶೇಷ ಮತ್ತು ಈ ಕಾರಣಕ್ಕಾಗಿ ಕೂಡ ಅವರಿಗೆ ನಾನು ವಿಶೇಷ ಅಭಿವಂದನೆಗಳನ್ನು, ಪ್ರಣಾಮಗಳನ್ನು ಎಲ್ಲ ಫಲಾನುಭವಿಗಳ ಪರವಾಗಿ ಅರ್ಪಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟ ತಮ್ಮೆಲ್ಲರಿಗೆ ವಿಶೇಷ ಗೌರವಗಳನ್ನು, ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ಸು ಆಗಲಿ. ಬಹುಶಃ ಈ ಮೂಳೆ ಸಾಂದ್ರತೆ ತಪಾಸಣಾ ಶಿಬಿರ ನನಗೆ ತಿಳಿದ ಹಾಗೆ ಇದು ಬಹಳ ಒಂದು ಉತ್ತಮವಾದಂಥ ಯೋಚನೆಯ ಒಂದು ಕಾರ್ಯಕ್ರಮ. ಸಾಮಾನ್ಯವಾಗಿ ನಾನು ತಿಳ್ಕೊಂಡಾಗೆ ಇದರ ಅಡ್ಡ ಪರಿಣಾಮಗಳು ತೀವ್ರವಾದಾಗ ಮಾತ್ರ ಗಮನಕ್ಕೆ ಬರ್ತದೆ. ಇದನ್ನು ಸರಿಯಾದ ಸಮಯದಲ್ಲಿ ಕಂಡುಕೊಂಡು ಸರಿಯಾದ ಚಿಕಿತ್ಸೆಯನ್ನು ಮಾಡಿದರೆ ಮುಂದೆ ಬರುವಂತಹ ತೊಂದರೆಗಳನ್ನು ನಿವಾರಿಸಲಿಕ್ಕೆ ಸಾಧ್ಯ. ಆದ್ರಿಂದ ಮುನ್ನೆಚ್ಚರಿಕೆಯಾಗಿ ಇಂಥ ಒಂದು ಶಿಬಿರವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳುವಾಗೆ, ಮುಂದೆ ದೊಡ್ಡ ರೀತಿಯ ಕಾಯಿಲೆ ಈ ಎಲುಬುಗಳಿಗೆ ಬರದ ರೀತಿಯಲ್ಲಿ ಅದನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಇಂಥ ಒಂದು ಶಿಬಿರವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಈ ಬಗ್ಗೆ ಎಲ್ಲ ತಜ್ಞ ವೈದ್ಯರಿಗೆ ವಿಶೇಷ ಅಭಿವಂದನೆ ಸಲ್ಲಿಸ್ತಾ, ಎಲ್ಲ ಫಲಾನುಭವಿಗಳು ಇದರ ಒಂದು ಫಲವನ್ನು ಪಡ್ಕೊಂಡು ನಿಮ್ಮ ಆರೋಗ್ಯ ಅತ್ಯುತ್ತಮವಾಗಲಿ, ನಾವೆಲ್ಲರೂ ಉತ್ತಮ ಆರೋಗ್ಯವಂತರಾಗಿ ಆ ಭಗವಂತನ ಕೃಪೆಯಿಂದ ಒಳ್ಳೆಯ ಜೀವನ ನಡೆಸುವಂತಾಗಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ತಾವು ಹೇಳಿದಾಗೆ ನುರಿತ ಎಲ್ಲಾ ವಿಭಾಗದಲ್ಲೂ ನುರಿತ ತಜ್ಞರಿರುವ ಏಕೈಕ ಆಸ್ಪತ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಇರೋದಾದ್ರೆ ಅದು ನಮ್ಮ SDM ಮಾತ್ರ. ಸೊ ನಾವೆಲ್ಲರೂ ಖುಷಿಯಾಗಿದ್ದೇವೆ ಕೂಡ. ಈ ಸಂದರ್ಭದಲ್ಲಿ ಡಾಕ್ಟರ್ ಹರೀಶ್ ಸರ್ ಅವರು ಕೂಡ ಸೇರಿಕೊಂಡಿದ್ದಾರೆ. ಅವರಿಗೆ ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಶ್ರೀಮತಿ ಮೋಹಿನಿ ಮೇಡಮ್ ಅವರನ್ನ ಕೇಳ್ಕೊಳ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಹಾಗೂ ಸರ್ ಅವರಿಗೆ. ಮುಂದಕ್ಕೆ ಶಿಬಿರವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಡಾಕ್ಟರ್ ಸಾತ್ವಿಕ್ ಜೈನ್ ಸರ್ ಅವರ ಹತ್ರ ಕೇಳ್ಕೊಳ್ತಿದ್ದೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪೂಜಾರ ಪಟ್ಟಾಭಿಷೇಕದ ದಿವಸದಂದು ಅವರ ಹತ್ರ ಆಶೀರ್ವಾದ ಕೋರುತ್ತಾ, ವೇದಿಕೆ ಮೇಲಿರುವ SDM ಸೊಸೈಟಿಯ ಸೆಕ್ರೆಟರಿ ಆದ ಸತೀಶ್ ಚಂದ್ರ ಸರ್ ಅವರೇ, ಸರ್ ನಮ್ಮನ್ನು ಸಣ್ಣದಿಂದ ನೋಡಿದ್ದಾರೆ, ಹಾಗಾಗಿ ಇನ್ನೂ ನಮ್ಮನ್ನು ಯುವಕರಂತ ಕರೀತಾರೆ. ನಮಗೆ ತುಂಬಾ ಖುಷಿ ಆಗ್ತದೆ ಸರ್ ಹಾಗೆ ಹೇಳ್ಬೇಕಾದ್ರೆ. ಹಾಗೆ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಜನಾರ್ದನ್ ಸರ್ ಅವರೇ ಮತ್ತು ಎಲ್ಲ ವೈದ್ಯ ಮಿತ್ರರೇ, SDM ಆಸ್ಪತ್ರೆಯು ಕೈಗೆಟುಕುವ ದರದಲ್ಲಿ ಉತ್ತಮ ಚಿಕಿತ್ಸೆ ನೀಡುವಲ್ಲಿ ಬದ್ಧರಾಗಿದ್ದೇವೆ. ಪ್ರಭಾಸ್ ಸರ್ TB ಸ್ಯಾನಿಟೋರಿಯಂ ಅಲ್ಲಿದ್ದಾಗ ಒಬ್ಬರೇ ಇಡೀ ಆಸ್ಪತ್ರೆಯನ್ನು ನೋಡ್ಕೊಳ್ತಾ ಇದ್ರು. ಆಗಿಂದ ಇವಾಗಕ್ಕೆ ನಮ್ಮ ಆಸ್ಪತ್ರೆ ಸಾಕಷ್ಟು ಬೆಳೆದು ಬಂದಿದೆ. ಎಲ್ಲ ಬೇಸಿಕ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಈಗ ಇಲ್ಲಿ ಇದ್ದಾರೆ. ಅದರಲ್ಲೂ ನಮ್ಮ ಒಂದು ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಅಂದರೆ ಆರ್ಥೋಪೆಡಿಕ್ಸ್ ಡಿಪಾರ್ಟ್ಮೆಂಟ್. 5 ನುರಿತ ತಜ್ಞರಿದ್ದಾರೆ. ಒನ್ ಬೆಟರ್ ದೆನ್ ದ ಅದರ್ ಅಂತ ಹೇಳ್ಬೋದು. ಬಟ್ ಎಟ್ ದ ಎಂಡ್ ಎಲ್ಲರೂ ಪೇಷಂಟ್ ಓರಿಯೆಂಟೆಡ್ ಡಾಕ್ಟರ್ಸ್ ನಮ್ಮ ಕಡೆ ಇದ್ದಾರೆ. ಸಾಕಷ್ಟು ಜನ ಇದರಿಂದ ಈಗಾಗಲೇ ತುಂಬ ಫಲಾನುಭವಿಗಳಿದ್ದಾರೆ. ಸಾಕಷ್ಟು ಕಾಂಪ್ಲೆಕ್ಸ್ ಸರ್ಜರಿಯನ್ನು ನಮ್ಮ ಆಸ್ಪತ್ರೆಯಲ್ಲಿ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಜನರು ಇದರ ಲಾಭ ಪಡಿಬೇಕು ಅಂತ ಕೇಳುತ್ತಾ, ನಾವು ಪ್ರತಿ ಸಲದಂಗೆ ನಾವು ಬೇರೆ ಬೇರೆ ಕಡೆ ಹೋಗಿ ಕ್ಯಾಂಪ್ ಮಾಡ್ತೇವೆ. ಆದರೆ ಇದು ದೊಡ್ಡ ಮಟ್ಟದ ಕ್ಯಾಂಪ್ ಇಂದು ಆಸ್ಪತ್ರೆಯಲ್ಲಿ ನಡೀತಾ ಇದೆ. ಇದನ್ನ ಆಯೋಜಿಸಿದ ಎಲ್ಲ ತಂಡದವರಿಗೂ ಕೂಡ ಧನ್ಯವಾದ ಹೇಳುತ್ತಾ ವಂದನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮುಂದಕ್ಕೆ ಡಾಕ್ಟರ್ ದೇವೇಂದ್ರ ಸರ್ ಅವರು ಕೂಡ ಒಂದೆರಡು ಹಿತನುಡಿಗಳನ್ನ ಆಡಬೇಕಾಗಿ ಕೇಳ್ಬಿಡ್ತಿದೆ. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಅಮ್ಮನವರು ಮತ್ತೆ ಕಾವಂದ್ರವರ ಆಶೀರ್ವಾದದೊಂದಿಗೆ ಮತ್ತೆ ಸಣ್ಣ ದಣಿಗಳು ಹರ್ಷೇಂದ್ರ ಸರ್ ಅವರ ಮತ್ತೆ ನಮ್ಮ ಎಲ್ಲರ ಮೆಚ್ಚಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಜನಾರ್ದನ್ ಅವರ ಆಶೀರ್ವಾದ ಮತ್ತೆ ಮಾರ್ಗದರ್ಶನದಲ್ಲಿ ಇದರಲ್ಲಿ ನಡೀತಾ ಇರುವ ನಮ್ಮ SDM ಹಾಸ್ಪಿಟಲ್ ಶಿಬಿರನ ನಾವೀಗ ಎಲ್ಲರೂ ಉದ್ಘಾಟನೆ ಮಾಡಿದ್ದಾರೆ. ಅದರದ್ದು ಉಪಯೋಗ ಪೂರ್ತಿ ಜನ ಎಲ್ಲರೂ ಪಡ್ಕೊಳ್ಬೇಕು ಅಂತ ನನ್ನ ಆಶೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಶಿಬಿರದ ರೂವಾರಿಗಳು 5 ಜನ ಡಾಕ್ಟರ್ಗಳು ಒಬ್ರು ಮಾತಾಡಿದ್ರು. ಇನ್ನು 4 ಜನರ ಹತ್ರ ಮಾತಾಡಿಸುವಂತ ಸಮಯ ನಮಗೆ. ಒಂದೆರಡೆರಡು ಮಾತನಾಡಿ ಶಿಬಿರವನ್ನ ಚಂದಗನಿಸ್ಕೊಡ್ಬೇಕು ಸರ್. ಹರೀಶ್ ಸರ್ ಒಂದೆರಡು ಮಾತಾಡ್ಬೇಕು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಲ್ಲಿ ನಡೆದಿರುವಂಥ ಎಲ್ಲರಿಗೂ ಸಾಂದ್ರತೆಯ ಶಿಬಿರವನ್ನು ಅದರ ಉಪಯೋಗವನ್ನು ಪಡೆದು ಎಲ್ಲರೂ ಅದರ ಪ್ರಯೋಜನವನ್ನು ಪಡೆಯಬೇಕಾಗಿ ಕೇಳಿಕೊಳ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮುಂದಕ್ಕೆ ಪ್ರತೀಕ್ಷ್ ಸರ್ ಅವರು ಒಂದೆರಡು ಮಾತಾಡ್ಬೇಕು. ಯಾಕಂದ್ರೆ ಎಲ್ಲಾ ಡಾಕ್ಟರ್ಸ್ ನಾನು ಇವತ್ತು ಮಾತಾಡ್ಸ್ತಾ ಇದ್ದೇವೆ. ಶಿಬಿರಾರ್ಥಿಗಳಿಗೆ ಅದು ಕೂಡ ಖುಷಿ ಕೂಡ. ಎಲ್ಲರಿಗೆ ನಮಸ್ಕಾರ. ಇವತ್ತಿದು ಆರ್ಥೋಪೆಡಿಕ್ ಕ್ಯಾಂಪ್ ಅಲ್ಲಿ ಐ ಥಿಂಕ್ ಬೇರೆ ಬೇರೆ ಸ್ಪೆಷಾಲಿಟಿ ಅವರು ಇದ್ದಾರೆ. ಸ್ಪೈನ್ ಆಗ್ಲಿ, ಫುಟ್ ಅಂಡ್ ಆಂಕಲ್ ಆಗ್ಲಿ, ನೀ ಆಗ್ಲಿ, ಹಿಪ್ ಆಗ್ಲಿ, ಇಂಡಿವಿಜುವಲಿ ಯಾರು ಸ್ಪೆಷಾಲಿಟಿ ಇದ್ದಾರೆ ಅವ್ರದ್ದು ನೀವು ಉಪಯೋಗ ಮಾಡಿಸ್ಬೇಕು. ಸೊ ಇದು ಫುಲ್ ಅಡ್ವಾಂಟೇಜ್ ತಗೊಳ್ಬೇಕಂತ ನಾನು ಹೇಳ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಶ್ರೀ ಮಂಜುನಾಥ ನಮಃ. ಇವತ್ತಿನ ಶಿಬಿರ ಸ್ಪೆಸಿಫಿಕ್ಲಿ ನಾವು ಕಮ್ಯುನಿಟಿಯಲ್ಲಿ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇರ್ತದೆ. ಏನು ಅಂತ ಹೇಳಿದ್ರೆ, ನಾವು ಕಮ್ಯುನಿಟಿಯಲ್ಲಿ ಯಾವಾಗ ಹೋಗ್ತೇವೆ ಅಲ್ಲಿ ಹೆಚ್ಚಾಗಿ ಇನ್ವೆಸ್ಟಿಗೇಷನ್ಸ್ ಅಥವಾ ತಪಾಸಣೆ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ ಹೊರತು ಯಾವುದೇ ಎಕ್ಸ್ರೇ ಆಗಲಿ, BMD ಸ್ಕ್ಯಾನ್ ಇವತ್ತು ಏನು ಮಾಡ್ತೇವೆ ಅದು ಮಾಡ್ಲಿಕ್ಕೆ ಆಗುದಿಲ್ಲ ಇನ್ ದ ಕಮ್ಯುನಿಟಿ. ಇಲ್ಲಿ ಸ್ಪೆಸಿಫಿಕ್ಲಿ ಆಸ್ಪತ್ರೆಯಲ್ಲಿ ಆಗಿರೋದ್ರಿಂದಾಗಿ ಅದು ಅಡ್ವಾಂಟೇಜ್ ಇರ್ತದೆ ನಮಗೆ.
ಅದರ ಉಪಯೋಗ ಎಲ್ಲರೂ ಪಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೆ. ಸೊ ಅವ್ರು ಹೇಳಿದೆ ಎಲ್ಲ. ಅದರ ಮುಂಚೆ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳುವ. ಸೊ ನಾವು ಎಲ್ಲ ಥರದ್ದು ಆರ್ಥೋಪೆಡಿಕ್ಸ್ ರಿಲೇಟೆಡ್ ಸರ್ಜರೀಸ್ ಇಲ್ಲಿ ಮಾಡ್ತೀವಿ. ಆಲ್ರೆಡಿ ನಾವು ಲಾಸ್ಟ್ 4 yearsಲ್ಲಿ ಮೋರ್ ದ್ಯಾನ್ 1000 ಕೇಸಸ್ ಇಲ್ಲಿ ಮಾಡಿದ್ದೀವಿ. ಅದರಲ್ಲಿ ಆರ್ಥೋಪೆಡಿಕ್ ಸಿಂಪಲ್ ಕೇಸಸ್ ರೆಗ್ಯುಲರ್ ಆಗಿ ಆಗ್ತದೆ, ಅದರ ಜೊತೆ ಕಾಂಪ್ಲೆಕ್ಸ್ ಕೇಸಸ್ ಮಾಡ್ತೀವಿ. ಪ್ಲಸ್ ಮಂಗಳೂರಿಗೆ ಕಂಪೇರ್ ಮಾಡಿದರೆ ನಮ್ಮದು ಇಲ್ಲಿ ಸರ್ ಇದು ಪೂಜಾ ಕಾವಂದರ್ ಆಶೀರ್ವಾದದಿಂದ ನಾವಿಲ್ಲಿ ಚಾರ್ಜಸ್ ತುಂಬ ಕಮ್ಮಿ ಇದೆ. ನೀವು ಸಿಂಪಲ್ ನೀ ರಿಪ್ಲೇಸ್ಮೆಂಟಿಗೆ ಮಂಗಳೂರಿಗೆ ಹೋದರೆ 3 ಲಕ್ಷ 4 ಲಕ್ಷ ಹೇಳ್ತಾರೆ. ಇಲ್ಲಿ 1.5 ಲಕ್ಷದಲ್ಲಿ ಎಲ್ಲ ಆಗ್ತದೆ. ಪ್ಲಸ್ ಕ್ಯಾಂಪಲ್ಲಿ ಬಂದವರಿಗೆ ಅದೆಲ್ಲ ಸಹ ಡಿಸ್ಕೌಂಟ್ ಇದೆ. ಸೊ ಅದೆಲ್ಲ ಉಪಯೋಗಿಸಿ. ಇಲ್ಲಿ ಕಾಂಪ್ಲೆಕ್ಸ್ ಪ್ರೊಸೀಜರ್ ಯಾವುದೆಲ್ಲ ಮಾಡ್ತೀವಿ, ಟೋಟಲ್ ನೀ ರಿಪ್ಲೇಸ್ಮೆಂಟ್, ಮಂಡಿ ಬದಲಾವಣೆ, ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್, ಹಿಪ್ ಬದಲಾವಣೆ, ಸ್ಪೈನ್ ಸರ್ಜರಿ, ಎಂಡೋಸ್ಕೋಪಿಕ್ ಸ್ಪೈನ್ ಸರ್ಜರಿ, ಮಿನಿಮಲ್ ಇನ್ವೇಸ್ ಸ್ಪೈನ್ ಸರ್ಜರಿ, ಫುಟ್ ಆ್ಯಂಡ್ ಆ್ಯಂಕಲ್ ಸರ್ಜರಿ ಎಲ್ಲ ಮಾಡ್ತೀವಿ. ಇದು ನಾನು ಈಗ ಮಂಗಳೂರಲ್ಲಿ ಫೆಲೋಶಿಪ್ ಮಾಡ್ತಾ ಇದ್ದೀನಿ. ಸೊ ನಾನು ಮಂಗಳೂರು ಸಹ ನೋಡಿದ್ದೀನಿ. ಮಂಗಳೂರಲ್ಲಿ ಸಹ ಎಲ್ಲ ಆಸ್ಪತ್ರೆಯಲ್ಲಿ ಇದು ಮಾಡೋದಿಲ್ಲ, ಹೆದರ್ತಾರೆ ಮಾಡಲಿಕ್ಕೆ. ಬಟ್ ಇಲ್ಲಿ SDM ಅಲ್ಲಿ ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನು ಇದು ಮೋಟಿವೇಟ್ ಮಾಡಿರ್ತಾರ. ನಾವು ಎವ್ರಿ ಕೈಂಡ್ ಆಫ್ ಕೇಸ್, ಎಷ್ಟೇ ಕಾಂಪ್ಲೆಕ್ಸ್ ಇರಲಿ, ಎಷ್ಟೇ ಕಷ್ಟ ಇರಲಿ, ಎಲ್ಲ ಟೀಮ್ ವರ್ಕ್ ಆಗಿ 5 ಜನ ಸೇರಿ ಅದು ಒಳ್ಳೆ ರಿಸಲ್ಟ್ ಆಗಿ ಪೇಷಂಟಿಗೆ ಬೆನಿಫಿಟ್ ಆಗಲಿ ಅಂತ ಮಾಡ್ತಾ ಇದ್ದೀವಿ. ಅದರ ಜೊತೆ ಪುವರ್ ಪೇಷಂಟ್ಸಿಗೆ ಸ್ಪೆಷಲ್ ಹೆಲ್ಪ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಯಾವಾಗ ಸಹ ಸಿಗ್ತದೆ. ಎಂಡಿಗೆ ಸರ್ ಹತ್ರ ಸರ್ ಪ್ಲೀಸ್ ಡಿಸ್ಕೌಂಟ್ ಕೊಡಿ ಅಂದರೆ ಅವ್ರು 100% ಯಾವಾಗ ಸಹ ಕೊಡ್ತಾರೆ. ಸೊ ಅದೇ ಥರ ನಮಗೆ ಸಹ ಮೋಟಿವೇಶನ್ ವರ್ಕ್ ಮಾಡಲಿಕ್ಕೆ. ಸೊ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ, ಇದಕ್ಕೆ ಒಳ್ಳೆ ಉಪಯೋಗ ಮಾಡಿ ಆ್ಯಂಡ್ ಎಲ್ಲ ಸೌಲಭ್ಯಗಳನ್ನ ಉಪಯೋಗ ಮಾಡಿ ಇಲ್ಲಿ ಶಿಬಿರಗೆ ಇದು ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮುಂದಕ್ಕೆ ಶ್ರೀಯುತ ಡಾಕ್ಟರ್ ಸತೀಶ್ ಚಂದ್ರ ಸರ್ ಅವರಿಗೆ ಒಂದು ಸಣ್ಣ ಸನ್ಮಾನವನ್ನ ಮಾಡಬೇಕಾಗಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನ ಕೇಳ್ಕೊಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಡಾಕ್ಟರ್ ಸತೀಶ್ ಚಂದ್ರ ಸರ್ ಅವ್ರಿಗೂ ಹಾಗೂ ಡೈರೆಕ್ಟರ್ಗೆ ಥ್ಯಾಂಕ್ ಯು ಹೇಳ್ತಾ ಮುಂದಕ್ಕೆ ಶಿಬಿರವನ್ನ ಉದ್ದೇಶಿಸಿ ನಮ್ಮೆಲ್ಲರಿಗೂ 2 ಹಿತನುಡಿಗಳನ್ನ ಆಡ್ಬೇಕಾಗಿ ನಮ್ಮೆಲ್ಲರ ನೆಚ್ಚಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀಯುತ ಜನಾರ್ದನ್ ಸರ್ ಅವರ ಹತ್ರ ಕೇಳ್ಕೊಳ್ತೀವಿ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೃ ಶ್ರೀ ಅಮ್ಮನವರ ಪಾದಕಮಲಕ್ಕೆ ವಂದಿಸುತ್ತಾ, ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಇವತ್ತು ಪೂಜ್ಯರ ಪಟ್ಟಾಭಿಷೇಕ ದಿವಸ, ಅತ್ಯುತ್ತಮವಾದ ಒಂದು ಶುಭ ದಿವಸ ಇದು. ಇಡೀ ನಮ್ಮ ಉಜಿರೆಗಲ್ಲ, ದೇಶಕ್ಕೆಲ್ಲ, ಇಡೀ ಪ್ರಪಂಚಕ್ಕೆ ಅವರು ಪಟ್ಟಾಭಿಷೇಕ ಆದಮೇಲೆ ಎಂಥ ಒಂದು ಸೇವೆ ಸಮಾಜಕ್ಕೆ ಮಾಡಿದ್ದಾರೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ಸೊ ಈ ಒಂದು ಸಂದರ್ಭವನ್ನು ನಾವು ಇಲ್ಲಿ ಮಾತಾಡಿದಾಗ ನಮ್ಮ ಕಮಿಟಿನವರು ಡಾಕ್ಟರ್ ಸಾತ್ವಿಕ್ ಸರ್ ಆಗಲಿ, MS ದೇವೇಂದ್ರ ಸರ್ ಆಗಲಿ, ನಮ್ಮ ಬೇರೆ ಡಾಕ್ಟರ್ಸ್ ಎಲ್ಲರೂ ಸೇರಿ ಒಂದು ಒಳ್ಳೆ ಪ್ರೋಗ್ರಾಮ್ ಇವತ್ತು ಇಲ್ಲಿ ಮಾಡುವ ಅಂತ ಮಾತಾಡಿದ ಮೇಲೆ ಈ ಒಂದು ಡಿಸಿಷನ್ ತೊಗೊಂಡಿದ್ವಿ. ಇವತ್ತು ಈ ಒಂದು ಶಿಬಿರ ನಡೀತಾ ಇದೆ. ತುಂಬ ಸಂತೋಷವಾಗಿದೆ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಮ್ಮ ಮಾರ್ಕೆಟಿಂಗ್ ಟೀಮು, ಬೇರೆ ಎಲ್ಲ ಸ್ಟಾಫು ತುಂಬ ಇದ್ರ ಬಗ್ಗೆ ಕಷ್ಟಪಟ್ಟಿದ್ದಾರೆ. ಒಳ್ಳೆ TV-ನವರಾಗಲಿ, ಚಾನಲ್ ಅವರಾಗಲಿ ಸಹಿತ ಒಳ್ಳೆ ಇದಕ್ಕೆ ಕ್ಯಾನ್ವಸ್ ಮಾಡಿದ್ದಾರೆ. ಮೋರ್ ಇಂಪಾರ್ಟೆಂಟ್ಲಿ ಸ್ಪ್ರೆಡ್ ಮಾಡಿದ್ದಾರೆ. ಮೋರ್ ಇಂಪಾರ್ಟೆಂಟ್ಲಿ ನಮ್ಮ ಎಲ್ಲ ಸ್ಟಾಫು ಅವರವರ ಸೋಷಿಯಲ್ ಮೀಡಿಯಾನಲ್ಲಿ ಸಹಿತ ಇದು ಸ್ಟೇಟಸ್ ಹಾಕೋದಿಂತ. ಅಂದರೆ ಉದ್ದೇಶ ಏನಂದರೆ ಜನರಿಗೆ ಉಪಯೋಗ ಆಗಲಿ ಅಂತ.
ಪೂಜ್ಯರ ಕಡೆ ಯಾವಾಗೂ ನಾನು ಹೋದಾಗ ಒಂದೇ ಅಂತಾರೆ, ಏನು ಮಾಡ್ತಾ ಇದ್ದೀರಿ, ಏನು ಒಳ್ಳೇದು ಮಾಡ್ತಾ ಇದ್ದೀರಿ ಅಂತ. ಖರ್ಚು ಆದರೂ ಪರವಾಗಿಲ್ಲ, ನಮಗೆ ಲಾಭ ಬೇಡ, ಜನರಿಗೆ ಒಳ್ಳೇದಾದ್ರೆ ಸಾಕು ಅನ್ನೋದು. ಯಾಕಂದ್ರೆ ಅಂಥವ್ರು ಒಂದು ಅಂಡರ್ ಕೆಲಸ ಮಾಡೋದು ಮಹಾಭಾಗ್ಯ ಅಂತ ನಾನು ಯಾವಾಗ ಅನಿಸ್ತಾ ಇರ್ತೇನೆ. ಯಾಕಂದ್ರೆ ಎಲ್ಲಿ ಹೋದಾಗೂ ಯಾವಾಗ ಹೋದ್ರು ಪೂಜ್ಯರು ಏನೂ ಮಾತಾಡಲ್ಲ. ಜನರಿಗೆ ಏನು ನೀವು ನೋಡ್ತಾ ಇರ್ತೀರಿ. ಈಗ ಮೊನ್ನೆ 1 January 2025 ಡಯಾಲಿಸಿಸ್ ಉಚಿತವಾಗಿ ಮಾಡಿದ್ದಾರೆ. ಅದು ಸಾಮಾನ್ಯ ವಿಷಯ ಅಲ್ಲ. ಈ ಒಂದು ನಮ್ಮ 3rd ಫ್ಲೋರ್ನಲ್ಲಿ ಡಯಾಲಿಸಿಸ್ ಒಂದು 5 ಸ್ಟಾರ್ ಹೋಟೆಲ್. ನಮ್ಮ ಫ್ರೆಂಡ್ಸ್ ಸುಮಾರು ಮಂದಿ ಫಾರಿನ್ ಇಂದ ಮತ್ತೆ ಬೇರೆ ಬೇರೆ ರಾಷ್ಟ್ರಗಳಿಂದ ಅಂದ್ರೆ ಸ್ಟೇಟ್ಸ್ ಇಂದ ಬಂದವರು ನೋಡಿ ಆಶ್ಚರ್ಯ ಆಗುತ್ತೆ. ಇಲ್ಲಿ ಫ್ರೀ ಅಂದ್ರೆ ನಾವು ಏನೋ ಒಂಥರ ಇರುತ್ತೆ ಅನ್ಕೋತೀವಿ, ಬಟ್ ಈ ಡಯಾಲಿಸಿಸ್ ಇಷ್ಟು ಅತ್ಯುತ್ತಮವಾದ ಒಂದು 5 ಸ್ಟಾರ್ ಫೆಸಿಲಿಟೀಸ್ ಕೊಟ್ಟು ಮಾಡ್ತೀರಾ ನೀವು ಅನ್ನೋದು ಆಶೆ. ಅಂದ್ರೆ ಪೂಜ್ಯರು ಏನ್ ಕೊಟ್ರು ತುಂಬಾ ಮನಸ್ಸು ತುಂಬಾಗಿ ಒಳ್ಳೇದಾಗಿ ಮಾಡ್ತಾರೆ. ಅದು ಖರ್ಚಾದ್ರೂ ಅಡ್ಡಿಲ್ಲ, ಜನರಿಗೂ ಒಳ್ಳೇದಾಗಬೇಕನ್ನೋ ಒಂದು ಉದ್ದೇಶ ಅವರು, ಅವ್ರ ಕುಟುಂಬದವರಾಗ್ಲಿ ಎಲ್ಲರೂ ಹಂಗೆ. ಸೊ ಒಂದು ಸಂತೋಷವಾದ ವಿಷಯ ಏನಂದ್ರೆ ಎಲ್ಲರೂ ಮಾತಾಡಿದಂಗೆ SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲಿ ಇವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವು ಯಾರನ್ನು ಚೀಫ್ ಗೆಸ್ಟ್ ಆಗಿ ಕರೆದ್ರೆ ಒಳ್ಳೇದು ಅಂತ ನಾವು ಅನ್ಕೊಂತ ಇದ್ದಾಗ ಎಲ್ಲರೂ ಸೇರಿ ನಮ್ಮ ಮೀಟಿಂಗ್ ನಲ್ಲಿ ಈ ಊರಿನಲ್ಲಿ ಎಷ್ಟೋ ಗೌರವ ಮರ್ಯಾದೆ ಇದ್ದವರು, ಉತ್ತಮವಾದ ಒಂದು ವ್ಯಕ್ತಿತ್ವ ಇರುವವರು, ಒಳ್ಳೆ ಒಂದು ಪದದಲ್ಲಿ ಇರೋರು, ನಾವು ಡಾಕ್ಟರ್ ಸತೀಶ್ ಚಂದ್ರ ಸರ್ ಬಗ್ಗೆ ಎಲ್ಲರೂ ಒಪ್ಪಿದ್ರು. ಅವರು ತುಂಬಾ ಬ್ಯುಸಿ ಇದ್ದಿದ್ರು, ಆದ್ರೂ ಸಹಿತ ನಾವು ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದ ಕೂಡಲೇ, ಸರ್ ತಾವು ಇವತ್ತು ತುಂಬಾ ಬ್ಯುಸಿ ಇದ್ದೀರಿ, ಆದ್ರೂ ನಮ್ಮ ಒಂದು ರಿಕ್ವೆಸ್ಟ್ನು ಆಕ್ಸೆಪ್ಟ್ ಮಾಡಿ ಬಂದಿದ್ರಿ. ವಿ ಆರ್ ರಿಯಲಿ ಹಂಬಲ್ಡ್, ಹಾನರ್ಡ್ ಅಂಡ್ ವಿ ಫೀಲ್ ಗ್ರೇಟ್ಫುಲ್ ಟು ಯು ಸರ್. ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೋಸ್ಕರ ಕೊಟ್ಟಿದ್ರಿ. ತುಂಬಾ ಸಂತೋಷವಾಯಿತು. ಒಳ್ಳೆ ಚೆನ್ನಾಗಿ ಸುಮಾರು ಮಾಹಿತಿ ಕೊಟ್ಟಿದ್ರಿ. ತಾವು ಅಂದದ ತರ ಡೆಫಿನೆಟ್ಲಿ ವಿಲ್ ರೈಸ್ ಟು ಯುವರ್ ಎಕ್ಸ್ಪೆಕ್ಟೇಷನ್. ಡೆಫಿನೆಟ್ಲಿ ನಿಮ್ಮಂತ ಹಿರಿಯ ಅಂದ್ರೆ ಮೋಸ್ಟ್ ರೆಸ್ಪೆಕ್ಟೆಡ್ ಪರ್ಸನ್, ತಮ್ಮ ಒಂದು ಆಕಾಂಕ್ಷೆ ಏನಿದೆ ಹಾಸ್ಪಿಟಲ್ ಯಾವ ತರ ಬೆಳಿಬೇಕು, ಅದೇ ತರ ಪೂಜ್ಯರ ಫ್ಯಾಮಿಲಿ, ಹರ್ಷನ್ ಇರ್ಲಿ, ಅಮ್ಮನವ್ರು ಇರ್ಲಿ, ಎಲ್ಲರೂ ಅವರ ಒಂದು ಉದ್ದೇಶವನ್ನು ನಾವು ಮುಂದೆ ತಗೊಂತಾ ಇದ್ದೀವಿ. ಸರ್ ಅಂದಾಗ ನಂಗೆ ಎಲ್ಲರೂ ಯಂಗ್ ಡಾಕ್ಟರ್ಸ್ ಇದ್ದಾರೆ ನಮ್ಮ ಕಡೆ, ತುಂಬಾ ಸಂತೋಷ ಅದು. ಯಾಕಂದ್ರೆ ಯು ಸಿ ಎನಿ ಡಾಕ್ಟರ್ ದೇ ಆರ್ ವೆರಿ ಯಂಗ್. ಖುಷಿ ಅನಿಸ್ತೈತಿ. ಆ ಒಂದು ಮತ್ತೆ ಸಂತೋಷವಾದ ಒಂದು ಕಲ್ಚರ್ ಇದೆ ಇಲ್ಲಿ. ಏನ ಕಲ್ಚರ್ ಅಂದ್ರೆ ಬಂದ ಪೇಷಂಟ್ನು ಅವ್ರ ಸ್ವಂತ ಮನೆಯವ್ರನ್ನು ನೋಡಿದಂಗೆ, ಅವ್ರ ಓನ್ ಬ್ರದರೇ ಬರಲಿ, ಅವ್ರ ಓನ್ ತಂಗಿನೇ ಬರಲಿ, ಅವ್ರ ಓನ್ ಮದರೇ ಫಾದರೇ ಬಂದ್ರೆ ಯಾವ ತರ ಟ್ರೀಟ್ ಮಾಡ್ತಾರೋ, ನಮ್ಮ ಫಸ್ಟ್ ಸ್ಟಾಫ್ ಇಂದ ಡಾಕ್ಟರ್ಸ್ ಎಲ್ಲರೂ, ಸ್ಪೆಷಲಿ ಡಾಕ್ಟರ್ಸ್ ತುಂಬಾ ಸ್ವಲ್ಪ ಇದಿರ್ತಾರೆ. ಬಟ್ ನಮ್ಮ ಹಾಸ್ಪಿಟಲ್ ಹೆಮ್ಮೆ ಏನಂದ್ರೆ ಎಲ್ಲ ಡಾಕ್ಟರ್ಸ್ ನಾನು ಹೊರಗೆ ಸಹಿತ ಕೇಳಿದಾಗ ಅಂತಾರೆ, ನಿಮ್ಮ ಡಾಕ್ಟರ್ಸ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತಾರೆ. ಸೊ ಇಟ್ಸ್ ರಿಯಲಿ ಎ ಗುಡ್ ಗೆಸ್ಚರ್ ಫ್ರಮ್ ಡಾಕ್ಟರ್ಸ್. ಅದರಿಂದ ಸಪೋರ್ಟಿಂಗ್ ಸ್ಟಾಫ್ ಎಲ್ಲರೂ ಮಾಡ್ತಾ ಇದ್ದಾರೆ. ತುಂಬಾ ಖುಷಿಯಾದ ವಿಷಯ. ಯಾಕಂದ್ರೆ ಬಂದ ಜನರಿಗೆ ಆ ಒಂದು ಸಾಂತ್ವನೆ, ಕಂಫರ್ಟ್ ಝೋನ್ ಕೊಡ್ತಾರೆ. ತುಂಬಾ ಸಂತೋಷವಾದ ವಿಷಯ. ಸೊ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬೆಂಗಳೂರಿಂದ ಮೂಲೆ ಸಾಂದ್ರತೆ ಮಿಷನ್ ತರಿಸಿದ್ವಿ. ಲಾಸ್ಟ್ ಟೈಮ್ ಒಂದೇ ಮಿಷನ್ ತರಿಸಿ ಸ್ವಲ್ಪ ಕಷ್ಟ ಆಯ್ತು, ಅದಕ್ಕೆ ಈ ಸಲ 2 ಮಿಷನ್ ತರಿಸಿದ್ವಿ ಬ್ಯಾಂಗ್ಳೂರಿಂದ. ಅವರು ಸಹಿತ ಬಂದಿದ್ದಾರೆ, ಸ್ವಲ್ಪ ಬೇಗ ಆಗ್ಲಿ, ಜನರಿಗೆ ತೊಂದರೆ ಆಗಬಾರ್ದು ಅಂತ. ಸುಮಾರು ಮಂದಿ ತಾವೆಲ್ಲ ಬಂದಿದ್ರಿ. ತಮ್ಗೆ ಎಲ್ಲರೂ ಒಳ್ಳೇದಾಗ್ಲಿ. ನಾವು ಎಷ್ಟು ಮಂದಿ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ. ಪ್ರತಿ ದಿವಸ ನಮ್ಮ ಎಲ್ಲ ಸಿಬ್ಬಂದಿ ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ಬೆಳಗ್ಗೆ ನಾವು ಡ್ಯೂಟಿ ಸ್ಟಾರ್ಟ್ ಮಾಡೋಕ್ಕಿಂತ, ಡ್ಯೂಟಿ ಅನ್ನಲ್ಲ ನಾವು ಇಲ್ಲಿ ಸೇವೆ ಅಂತೀವಿ, ಸೇವೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸರ್ವೇ ಜನ ಸುಖಿನೋಭವಿಂತು ಅಂತಾನೆ ನಾವು ಅಂದ್ರೆ ದೇವರು ಎಲ್ಲರೂ ಒಳ್ಳೇದಾಗ್ಲಿ, ಸುಖವಾಗಿರ್ಲಿ, ಆರೋಗ್ಯವಂತರಾಗಿರ್ಲಿ. ಒಂದು ವೇಳೆ ಏನಾರ ಕಾಯಿಲೆ ಬಂದ್ರೆ ನಾವಿದ್ದೀವಿ ಅನ್ನೋ ಒಂದು ಇದರಿಂದ ಮಾತ್ರ ನಾವು ಶುರು ಮಾಡ್ತೀವಿ ಯಾವಾಗೂ. ಅದಕ್ಕೆ ಅದೇ ಒಂದು ಉದ್ದೇಶದಿಂದ, ಯಾಕಂದ್ರೆ ಸುಮಾರು ನಮ್ಮ ಡಾಕ್ಟರ್ಸ್ ಜೊತೆ ಮಾತಾಡಿದಾಗ ಸುಮಾರು ಕಡೆ ನಮಗೆ ಕೇಸಸ್ ಬರ್ತಾ ಇರ್ತೇವೆ. ಅರೆ ಇದು 1-2 ತಿಂಗಳ 3 ತಿಂಗಳಿಂದ ಮೊದಲೇ ನೋಡಿದ್ರೆ ಇದು ಅತ್ಯಂತ ಕಡಿಮೆ ದರದಲ್ಲಿ ಬರೀ ಮಧ್ಯದಿಂದ ಸರಿ ಆಗ್ತಿತ್ತು, ಈಗ ಸರ್ಜರಿ ಮಾಡೋ ಸ್ಥಿತಿಗೆ ತಂದುಕೊಂಡಿರಲ್ಲ ಅಂತ ಕೇಳ್ತಾ ಇರ್ತೀವಿ. ಅಂತ ಒಂದು ಪರಿಸ್ಥಿತಿ ಬರಬಾರ್ದು ಜನರಿಗೆ ಅನ್ನೋದು ಒಂದು ಉದ್ದೇಶದಿಂದ ಈ ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇರ್ತೀವಿ. ಇವತ್ತು ಸಹಿತ ಅದೇ ಉದ್ದೇಶದಿಂದ ಒಂದು ಕ್ಯಾಂಪ್ ಆಗ್ತಾ ಇದೆ. ಹೀಗೆ ಸ್ವಲ್ಪ ತಡ ಆಗಿದೆ, ನಾನು ಜಾಸ್ತಿ ಮಾತಾಡಲ್ಲ. ದೇವರು ಒಳ್ಳೇದು ಮಾಡಲಿ. ಈ ಒಂದು ಏನು ಒಂದು ಆಗ್ತಾ ಇದೆ ಈ ತಪಾಸಣೆ ಶಿಬಿರ, ಅದರ ಪೂರ್ತಿ ಉಪಯೋಗ ತಾವೆಲ್ಲ ಪಡ್ಕೋಬೇಕು. ಇವತ್ತು ನಾಳೆ 2 ದಿವಸ ಇದೆ, 9 ಗಂಟೆಯಿಂದ 1 ಗಂಟೆ ತನಕ ಇವತ್ತು ನಾಳೆ ಇದೆ. ನೀವು ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇದ್ದರೆ ದಯವಿಟ್ಟು ಅವ್ರಿಗೂ ತಿಳಿಸಿ, ಇದ್ರ ಪೂರ್ತಿ ಲಾಭ ಪಡ್ರಿ. ಒಳ್ಳೆ ಡಿಸ್ಕೌಂಟ್ ಸಹಿತ ಕೊಡ್ತಾ ಇದೀವಿ, ಕನ್ಸಲ್ಟೇಷನ್ ಫ್ರೀ ಇದೆ.
ನಮ್ಮ ಡಾಕ್ಟರ್ಸ್ ಅಂದಂಗೆ ನಮ್ಮ ಒಂದು ಒಳ್ಳೆ ಸಂತೋಷ ಏನಂದ್ರೆ ಇಲ್ಲಿ ಸ್ಪೆಷಲಿ ಈ ಟೋಟಲ್ ನೀ ರಿಪ್ಲೇಸ್ಮೆಂಟ್, ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದವರು ಎಷ್ಟು ಖುಷಿ ಆಗ್ತಾರೆ ಅಂದ್ರೆ, ಇಡೀ ಹಾಸ್ಪಿಟಲ್ಗೆ ಎಲ್ಲ ಸಿಬ್ಬಂದಿ 346 ಮಂದಿ ಇದೀವಿ ನಾವು, ಎಲ್ಲರಿಗೂ ಸ್ವೀಟ್ ಹಂಚಿ ಹೋಗ್ತಾರೆ ಸ್ಟಾಫ್ಗೆ. ನಾನು ಕೇಳ್ತೀನಿ, ಯಾಕೆ ನೀವು ಖರ್ಚು ಮಾಡ್ತೀರಾ? ಅದೇ ಸರ್, ಬೇರೆ ಕಡೆ 8 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ಇಲ್ಲಿ ಬರೇ 5 ಲಕ್ಷದಲ್ಲಿ ಆಗಿ ಹೋಗಿದೆ, 3 ಲಕ್ಷ ರೂಪಾಯಿ ಉಳಿತಿದೆ ಸರ್. ಅದೆಲ್ಲ ಬಿಡಿ ಸರ್, ದೊಡ್ಡ ದುಡ್ಡು ಮಾತಲ್ಲ. ನಿಮ್ಮ ಡಾಕ್ಟರ್ಸ್ ಎಷ್ಟು ಚಂದ ಮಾತಾಡ್ತಾರೆ, ನರ್ಸಸ್ ಎಷ್ಟು ಚಂದ ಮಾತಾಡ್ತಾರೆ, ಸ್ಟಾಫ್ ಎಷ್ಟು ಚಂದ ಮಾತಾಡ್ತಾರೆ ಸರ್. ತುಂಬಾ ಒಂದು ಫ್ಯಾಮಿಲಿ, ನಮ್ಮ ಫ್ಯಾಮಿಲಿನಲ್ಲಿ ಸಹಿತ ಇಷ್ಟು ಚೆನ್ನಾಗಿ ನಮಗೆ ನೋಡ್ಕೊಳ್ಳೋದಿಲ್ಲ ಅಂತ ಅಂತಾರೆ. ಸೊ ಅಂತ ಒಂದು ಒಳ್ಳೆ ವಾತಾವರಣ ಇದೆ, ಅದಕ್ಕೆ ಅಂತ ಸಂತೋಷದಿಂದ ಎಲ್ಲರಿಗೂ ಸ್ವೀಟ್ಸ್ ಹಂಚಿ ಹೋಗ್ತಾ ಇರ್ತಾರೆ. ಹೆಮ್ಮೆ ವಿಷಯ ಏನಂದ್ರೆ, ಪ್ರತಿ ಡಿಪಾರ್ಟ್ಮೆಂಟ್ ನಲ್ಲಿ ಸೂಪರ್ ಸ್ಪೆಷಲಿಸ್ಟ್ ಇದ್ದಾರೆ. ಇವತ್ತು ಈ ಸ್ಪೆಷಲ್ ಅಕೇಶನ್ ಇರೋದ್ರಿಂದ ಬರೀ ನಾನು ಈ ಒಂದು ಆರ್ಥೋ ಡಾಕ್ಟರ್ಸ್ ಬಗ್ಗೆ ತಿಳಿಸ್ಲೇಬೇಕು. ಇದ್ದ ಎಲ್ಲ ಡಾಕ್ಟರ್ಸು ನಮ್ಮ ಡಾಕ್ಟರ್ಸ್ ಚೀಫ್ ಮೆಡಿಕಲ್ ಆಫೀಸರ್ ಸಾತ್ವಿಕ್ ಸರ್ ಅಂದಂಗೆ ಪ್ರತಿ ಒಬ್ಬರಿಗಿಂತ ಒಬ್ಬರು ಏನಂದ್ರೆ ಸ್ಪೆಷಲಿಸ್ಟ್ ಇದ್ದಾರೆ ಇಲ್ಲಿ. ನೀವು ಯಾವುದೇ ಒಂದು ಮೂಲೆಗೆ ಸಂಬಂಧಿತ ಎನಿ ಪ್ರಾಬ್ಲಮ್ ಇಲ್ಲಿ ಈವನ್ ಮ್ಯಾಂಗ್ಳೂರ್ನಲ್ಲಿ ಸಹಿತ ಅಷ್ಟು ಚೆನ್ನಾಗಿ ಮಾಡೋದಿಲ್ಲ ಅಂತ ಒಂದು ಟೀಮ್ ನಮಗಿದೆ ಅಂತ ಒಂದು ಹೆಮ್ಮೆಯಿಂದ ತಿಳಿಸ್ತಾ, ಈ ಒಂದು ಪೂರ್ತಿ ತಮ್ಮ ಜನರಿಗೆ ಉಪಯೋಗ ಆಗಲಿ, ಆ ದೇವರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂತ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಬಂದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮೋಸ್ಟ್ ರೆಸ್ಪೆಕ್ಟೆಡ್ ಡಾಕ್ಟರ್ ಸತೀಶ್ ಚಂದ್ರ ಸರ್ಗೆ ಥ್ಯಾಂಕ್ಸ್ ತಿಳಿಸ್ತಾ ಶಿಬಿರ ಒಳ್ಳೇದಾಗಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಹೇಳಿದಾಗೆ ಇನ್ನೇನು ಕೆಲವೇ ದಿನಗಳಲ್ಲಿ MRI ಕೂಡ ನಮಗೆ ಬರ್ತಾ ಇದೆ. ಅದೊಂದು ಖುಷಿ ವಿಚಾರ. ಯಾಕಂತ ಹೇಳಿದ್ರೆ MRIಗೋಸ್ಕರ ಮಂಗಳೂರಿಗೆ ಅಥವಾ ಪುತ್ತೂರಿಗೆ ಹೋಗ್ಲೇಬೇಕಾಗಿತ್ತು ಈ ಪರಿಸರದ ಜನಗಳು. ಬಟ್ ಅದು ಇನ್ನು ಮುಂದೆ SDM ಅಲ್ಲಿ ನಮಗೆ ಪೂಜ್ಯ ಕಾವಂದರು ಮಾತೃಶಮ್ಮನವರ ಇದರಿಂದ ಆಶ್ರಯದಿಂದ ನಮಗೆ ಅವರು ಒದಗಿಸ್ತಾ ಇದ್ದಾರೆ. ಅದಕ್ಕೂ ಕೂಡ ನಾವು ಖುಷಿ ಪಡಬೇಕು. ಈ ಒಂದು ಉಚಿತ ಶಿಬಿರದಲ್ಲಿ ವೈದ್ಯರ ಸಮಾಲೋಚನೆ ಉಚಿತವಾಗಿ ಇರ್ತದೆ. ಸಾಂದ್ರತೆ BMD ಸ್ಕ್ಯಾನಿಂಗ್ ಕೂಡ ಉಚಿತವಾಗಿ ಇರ್ತದೆ. ಎಕ್ಸ್ರೇ ಕೂಡ ನಿಮಗೆ ಫ್ರೀನೇ ಇರ್ತದೆ. ಮತ್ತೆ ಏನಾದ್ರೂ ಅಡ್ಮಿಷನ್ ಆಗ್ಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ರಿಯಾಯಿತಿ ಕೂಡ ಇದೆ. ಸಿಟಿ ಸ್ಕ್ಯಾನ್ ಮತ್ತೆ ಮೆಡಿಸಿನ್ ವಿಭಾಗದಲ್ಲಿ ಮತ್ತೆ ಲ್ಯಾಬೋರೇಟರಿ ಟೆಸ್ಟ್ ವಿಭಾಗದಲ್ಲಿ ನಿಮಗೆ ಆಲ್ಮೋಸ್ಟ್ 20% ತನಕ ನಿಮಗೆ ರಿಯಾಯಿತಿ ಕೂಡ ಸಿಗ್ತಾ ಇದೆ. ಈ ಉದ್ಘಾಟನಾ ಕಾರ್ಯಕ್ರಮ, ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಎಲ್ರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನ ಸಮರ್ಪಿಸ್ತಾ, ಬಂದಿರುವಂತಹ ಎಲ್ಲಾ ರೋಗಿಗಳಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ, ಈ ಒಂದು ಉಚಿತ ಶಿಬಿರದ ಪ್ರಯೋಜನವನ್ನ ತಾವೆಲ್ಲರೂ ಪಡ್ಕೋಬೇಕು. ಎಲ್ಲರೂ ಹುಷಾರಾಗಿರಿ. ಎಲ್ಲರ ಸಹಕಾರ ಕೂಡ ಈ ಒಂದು ಉಚಿತ ಶಿಬಿರಕ್ಕೆ ಕೂಡ ಇದೆ. ಪ್ರತ್ಯಕ್ಷ ಮತ್ತೆ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ವಿಶೇಷವಾಗಿ ಮಾಧ್ಯಮ ಮೀಡಿಯಾದವರು ಕೂಡ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪೂರ್ಣ ಚುಕ್ಕೆಯನ್ನ ಇಡ್ತಾ ಇದ್ದೇವೆ. ಧನ್ಯವಾದಗಳು. ಇನ್ನೊಂದು ಏನಂತ ಹೇಳಿದ್ರೆ, ಕ್ಯಾಂಪ್ಗೆ ಬಂದಿರೋರು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ 4 ಡಾಕ್ಟರ್ಸ್ OPD ನಂಬರ್ 1 ಇರ್ತಾರೆ. ಒಬ್ಬರು ಡಾಕ್ಟರ್ OPD ನಂಬರ್ 2 ಅಲ್ಲಿ ಇರ್ತಾರೆ. OPD ನಂಬರ್ 8 ಡಾಕ್ಟರ್ ಶತಾನಂದ್ ಸರ್ ಇರ್ತಾರೆ. ಅದೇ ತರ OPD ನಂಬರ್ 2 ಅಲ್ಲಿ ಡಾಕ್ಟರ್ ದೇವೇಂದ್ರ ಸರ್ ಇರ್ತಾರೆ. OPD ನಂಬರ್ 4 ಅಲ್ಲಿ ಡಾಕ್ಟರ್ ರಜತ್ ಸರ್ ಇರ್ತಾರೆ. OPD ನಂಬರ್ 7 ಅಲ್ಲಿ ಡಾಕ್ಟರ್ ಪ್ರತೀಕ್ಷ್ ಇರ್ತಾರೆ. OPD ನಂಬರ್ 5 ಅಲ್ಲಿ ಡಾಕ್ಟರ್ ಹರೀಶ್ ಸರ್ ಇರ್ತಾರೆ.
ಓಂ ಶ್ರೀ ಮಂಜುನಾಥಾಯ ನಮಃ. ಇವತ್ತು ಅಕ್ಟೋಬರ್ 24ನೇ ತಾರೀಕು 2025 ಅಲ್ಲಿ ಇವತ್ತು ನಮ್ಮ SDM ಹಾಸ್ಪಿಟ್ಲ್ ಉಜಿರೆ ಅಲ್ಲಿ ನಮ್ಮದು BMD ಕ್ಯಾಂಪ್ ಮತ್ತು ಹಾಗೆ ಜನರಲ್ ಆರ್ಥೋಪೆಡಿಕ್ ಚೆಕಪ್ ಕ್ಯಾಂಪ್ ಕೂಡ ನಡೀಲಿಕ್ಕೆ ಇದು ಇನಾಗ್ರೇಷನ್ ಆಗಿದೆ. ಈಗ ಅದೆಲ್ಲ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಕೂಡ. ಸೊ ಹೋಪ್ಫುಲಿ ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ಈ ತಾಲೂಕು ಬೆಳ್ತಂಗಡಿ ತಾಲೂಕಿನ ಜನರಿಗೆ ಉತ್ತಮ ಸೇವೆ ಕೊಡಲಿಕ್ಕೆ ಅಂತ ಇದು ಉದ್ದೇಶ ನಮ್ಮದು. ಪೂಜ್ಯ ಕಾವಂದ್ರು ಮತ್ತು ಅಮ್ಮಾಜಿಯವರ ಆಶೀರ್ವಾದದೊಂದಿಗೆ ಮತ್ತೆ ಸಣ್ಣ ದಣಿಗಳು ಹರ್ಷೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಹಾಗೆ ನಮ್ಮ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ M. ಜನಾರ್ದನ್ ಅವರ ಲೀಡರ್ಶಿಪ್ನಲ್ಲಿ ನಮ್ಮ ಹಾಸ್ಪಿಟ್ಲೆ ಚೆನ್ನಾಗಿ ಸೇವೆ ಕೊಡ್ತಾ ಇದೆ. ಹಾಗೆ ಪೂಜ್ಯ ಕಾವಂದ್ರ ಎಕ್ಸ್ಪೆಕ್ಟೇಷನ್ ಪ್ರಕಾರ ನಾವು ನಡ್ಕೊಳ್ತಾ ಇದ್ದೀವಿ, ನಾವು ಸೇವೆ ಮಾಡ್ತಾ ಇದ್ದೀವಿ ಅಂತ ನನ್ನ ಭಾವನೆ. ಹಾಗೆ ಅದನ್ನ ಮೀರಿ ಕೂಡ ನಾವು ಅವರ ಪೂಜ್ಯ ಕಾವಂದ್ರ ಎಕ್ಸ್ಪೆಕ್ಟೇಷನ್ಗೆ ಮೀರಿ ನಾವು ಸೇವೆ ಮಾಡಬೇಕು ಅಂತ ನಮ್ಮ ಮನದಾಸೆ. ಹಾಗೆ ನಾವು ಇದರಲ್ಲಿ ಹೆಚ್ಚು ಮುತುವರ್ಜಿ ವಹಿಸಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಹೋಪ್ಫುಲಿ ಇದರದ ಎಲ್ಲರಿಗೂ ಪೂರೆಸ್ಟ್ ಆಫ್ ದ ಪೂರ್ ಪೇಷಂಟ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು SDM ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಹರೀಶ್ VS ಆರ್ಥೋಪೆಡಿಕ್ ಸರ್ಜನ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಇಂದು 24 ಮತ್ತು ನಾಳೆ 25ನೇ ತಾರೀಕು ಇಲ್ಲಿ ಸಾಂದ್ರತೆಯ ಪರೀಕ್ಷೆ ಅಂದರೆ ಬೋನ್ ಮ್ಯಾರೋ ಡೆನ್ಸಿಟಿ ಸ್ಕ್ಯಾನಿಂಗ್ ಅನ್ನು ಆಯೋಜಿಸಲಾಗಿದೆ. ಬೋನ್ ಮ್ಯಾರೋ ಡೆನ್ಸಿಟಿ ಸ್ಕ್ಯಾನಿಂಗ್ ಇದು ಮೊದಲ ಬಾರಿಗೆ ಇಲ್ಲಿ ಆಗುತ್ತಾ ಇಲ್ಲ, ಇದು 2ನೇ ಬಾರಿ ಮೋಸ್ಟ್ಲಿ ಕ್ಯಾಂಪ್ ನಡೀತಾ ಇರೋದು. ಮೊದಲನೇ ಬಾರಿ ಕ್ಯಾಂಪ್ ನಡೆದಾಗ ಇಲ್ಲಿ 20 ವರ್ಷ 30 ವರ್ಷ ಹಾಗೂ 40 ವರ್ಷದವರು ಸ್ಕ್ಯಾನಿಂಗ್ ಮಾಡಿಸಿದಾಗ ಬಹಳ ವೀಕ್ನೆಸ್ ಇತ್ತು ಅವ್ರಿಗೆ ಮೂಳೆಗಳಲ್ಲಿ. ಸೊ ಅದು ನಾವು ನೋಡಿದಾಗಲೇ ಬಹಳ ಶಾಕ್ ಆಗಿತ್ತು, ಯಾಕೆ ಇಷ್ಟು ವೀಕ್ನೆಸ್ ಇದೆ ಅಂತ. ಆಗ ನೋಡಿದಾಗ ತುಂಬಾ ಜನಕ್ಕೆ ಕ್ಯಾಲ್ಸಿಯಂ ಅಂಶಗಳು ಕಮ್ಮಿ ಇರೋದು, ಅದಲ್ಲದೆ ವಿಟಮಿನ್ D3 ಅಂಶಗಳು ಕಮ್ಮಿ ಇರೋದು ತುಂಬಾ ಜನಕ್ಕೆ ಇತ್ತು. ಇಲ್ಲಿ ಕೆಲಸ ಮಾಡೋರಲ್ಲೇ ತುಂಬಾ ಜನಕ್ಕೆ ಅದು ಬಹಳಷ್ಟು ಇತ್ತು. ಅವರಿಗೆ ಅದು ಟ್ರೀಟ್ಮೆಂಟ್ ಎಲ್ಲ ಮಾಡಿದ ನಂತರ ಅವ್ರಿಗೆ ಮುಂಚೆ ಇದ್ದಂಥ ವೀಕ್ನೆಸ್ ಮತ್ತೆ ಕೆಲಸ ಮಾಡುವ ಟೈಮಲ್ಲಿ ಇದ್ದಿದ್ದಂಥ ಆ ವೀಕ್ನೆಸ್ ಅದೆಲ್ಲ ಫುಲ್ಲು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಯಿತು. BMD ಸ್ಕ್ಯಾನಿಂಗ್ ಅಂದರೆ ಬರೀ ವಯಸ್ಸಾದವರಲ್ಲಿ ಮಾಡಬೇಕು ಅನ್ನೋದು ಒಂದು ತಪ್ಪು ಕಲ್ಪನೆ ಇದೆ. ಮೂಳೆ ಬಹಳ ವೀಕ್ ಆಗುವುದು ವಯಸ್ಸಾದವರಲ್ಲಿ ಮಾತ್ರ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಆದರೆ ಮೊದಲನೇ ಸಾರಿ ಕ್ಯಾಂಪ್ ಮಾಡಿದಾಗ ಇಲ್ಲಿ ಬಹಳ ಚಿಕ್ಕ ವಯಸ್ಸಿನಲ್ಲೂ ಮೂಳೆಯ ವೀಕ್ನೆಸ್ ಸಾಂದ್ರತೆ ಬಹಳಷ್ಟು ನೋಡಿದ್ವಿ. ಅದರಿಂದಾಗಿ ಇಲ್ಲಿ ಇನ್ನೊಮ್ಮೆ ಮತ್ತೊಮ್ಮೆ ಈ BMD ಸಾಂದ್ರತೆಯ ಪರೀಕ್ಷೆಯ ಸ್ಕ್ಯಾನಿಂಗ್ ಅನ್ನು ಮಾಡಿಸ್ತಾ ಇದ್ದೀವಿ. ಅದನ್ನು ಬಂದು ಉಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೇವೆ. ಅದರೊಟ್ಟಿಗೆ ಕೆಲವೊಂದು ಇಲ್ಲಿ ಇವತ್ತಿನ ದಿವಸ ನಡೆಯುತ್ತಿರುವ ಕ್ಯಾಂಪಿನಲ್ಲಿ ಡಿಸ್ಕೌಂಟ್ಸ್ಗಳಿವೆ. ಅದರಲ್ಲಿ ಲ್ಯಾಬೊರೇಟರಿ ಇರ್ಬೋದು, ಎಕ್ಸ್ರೇ ಮತ್ತು ಕನ್ಸಲ್ಟೇಷನ್ಸ್ ಫ್ರೀ ಆಗಿದೆ. ಅದು ಬಿಟ್ಟು ಅಡ್ಮಿಷನ್ ಆದ ಸಂದರ್ಭದಲ್ಲಿ ಅಥವಾ ಆಪರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಡಿಸ್ಕೌಂಟ್ಸ್ ಅನ್ನು ಕೊಡಲಾಗುತ್ತದೆ. ಇದೆಲ್ಲವನ್ನು ಉಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಜನರಲ್ಲಿ ವಿನಂತಿ. BMD ಸ್ಕ್ಯಾನಿಂಗ್ ಬರೀ ವಯಸ್ಸಾದವರಲ್ಲಿ ಮಾತ್ರ ಅಲ್ಲ, ಆದರೆ ಸಣ್ಣ ವಯಸ್ಸಿನಲ್ಲೂ ತುಂಬಾ ಜನಕ್ಕೆ ಆ ವೀಕ್ನೆಸ್ ಇರುತ್ತೆ. ಅದನ್ನು ಬಂದು ಒಮ್ಮೆ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಟ್ರೀಟ್ಮೆಂಟ್ ಮಾತ್ರೆಯಲ್ಲೇ ಮಾಡಬೇಕು ಅಂತ ಏನಿಲ್ಲ, ಅದನ್ನು ತಗೊಳ್ಳೋ ಆಹಾರದಲ್ಲಿ ತಗೊಳ್ಳೋ ಅಂಶಗಳಲ್ಲಿ ಸಹ ಟ್ರೀಟ್ಮೆಂಟ್ ಮಾಡ್ಬೋದು. ಇದೆಲ್ಲವನ್ನು ಪಡೆದು ಅದಲ್ಲದೆ ನಮ್ಮಲ್ಲಿ ಡೈಟಿಷಿಯನ್ ಸಹ ಇದ್ದಾರೆ. ಡೈಟಿಷಿಯನ್ ಅವ್ರನ್ನ ಮೀಟ್ ಮಾಡಿ ಅವರು ಯಾವ ಥರದ ಕ್ಯಾಲ್ಸಿಯಂ ಅಂಶಗಳು ಊಟದಲ್ಲಿ ಚೆನ್ನಾಗಿ ಸಿಗುತ್ತೆ ಅನ್ನೋದನ್ನು ಸಹ ನಿಮಗೆ ಹೆಲ್ಪ್ ಹೇಳ್ತಾರೆ. ಅದನ್ನೆಲ್ಲ ತಗೊಂಡು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕಾಗಿ ವಿನಂತಿ. ಈ ಕ್ಯಾಂಪಿನ ಪೂರ್ತಿ ಉಪಯೋಗವನ್ನು ಜನರು ತೆಗೆದುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗಿ ವಿನಂತಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೆ. ನಾನು ಡಾಕ್ಟರ್ ಸತಾನಂದ್ ಪ್ರಸಾದ್, ಎಲ್ಬ್ ತಜ್ಞ, ಇಲ್ಲಿ SDM ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದೀನಿ. ನಮ್ದು ಇವತ್ತು ಕ್ಯಾಂಪ್ ನಡೀತಾ ಇದೆ. ಅದು ಕ್ಯಾಂಪಲ್ಲಿ ನಾವು ಎಲ್ಬ್ ಚಿಕಿತ್ಸೆ ಬಗ್ಗೆ ಎಲ್ಲ ಪೇಷಂಟ್ ನೋಡ್ತಾ ಇದ್ದೀವಿ. ಅದೆಲ್ಲ ಎಕ್ಸ್ರೇ ನಿಮಗೆ ಫ್ರೀ ಎಲ್ಲ ಆಗ್ತದೆ. BMD ಅಂದ್ರೆ ಬೋನ್ ಮ್ಯಾರೋ ಡೆನ್ಸಿಟಿ ಅಂತ ಇರ್ತದೆ, ಅದು ಎಲ್ಬ್ ಶಕ್ತಿ ನೋಡ್ತಾರೆ. ಅದು ಮೆಷಿನ್ ಬೆಂಗಳೂರಿಂದ ತರಿಸಿದ್ದಾರೆ ನಮ್ದು ಹಾಸ್ಪಿಟಲ್ ಅವರು, ಅದು ನಿಮಗೆ ಫ್ರೀಯಲ್ಲಿ ಮಾಡ್ತಾರೆ. ಸೊ ಎಲ್ಲ ಅದು ಉಪಯೋಗ ಮಾಡಿ. ನಮ್ದು ಡಿಪಾರ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳ್ಬೇಕಂದ್ರೆ ನಾವು 5 ಜನ ಆರ್ಥೋಪೆಡಿಷಿಯನ್ ಇದೀವಿ. ಇಲ್ಲಿ ವೆರೈಟಿ ಆಫ್ ಕೇಸಸ್ ಮಾಡ್ತೀವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಕೇಸಸ್ ಮಾಡ್ತೀವಿ. ನಿಮಗೆ ಆರ್ಥೋಪೆಡಿಕ್ಸ್ ಎನಿ ಕೇಸ್ ಇಲ್ಲಿ ಮಾಡ್ಬೋದು, ಎಲ್ಲ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ಪೈನ್ ಸರ್ಜರಿ ಆಗಲಿ
ಆರ್ಥೋಪ್ಲಾಸ್ಟಿ ಆಗಲಿ, ದಟ್ ಇಸ್ ಟೋಟಲ್ ನೀ ರಿಪ್ಲೇಸ್ಮೆಂಟ್, ಮಂಡಿ ಬದಲಾವಣೆ, ಹಿಪ್ ಬದಲಾವಣೆ ಸರ್ಜರೀಸ್ ರೆಗ್ಯುಲರ್ ಆಗಿ ಇಲ್ಲಿ ಮಾಡ್ತಾನೆ ಇದ್ದೀವಿ. ಇಲ್ಲಿ SDM ಹಾಸ್ಪಿಟಲ್ ಮೋರ್ ದನ್ 200 ಸೊಂಟದ ಸರ್ಜರಿ ಮಾಡ್ತೀವಿ. ಅಥವಾ ಸೊಂಟದ ಸಿಂಪಲ್ ಸರ್ಜರಿ ಅಲ್ಲ, ಎಂಡೋಸ್ಕೋಪಿಕ್ ಸರ್ಜರಿ, ಮಿನಿಮಲ್ ಇನ್ವೇಸಿವ್ ಸರ್ಜರಿ ಮಾಡಿದೀವಿ ಇಲ್ಲಿ. ಸೊ ಇದು ಲಾಸ್ಟ್ 2 years ಇಂದ ಇಲ್ಲಿ ಸೊಂಟದ ಸ್ಪೆಷಲಿಸ್ಟ್ ಡಾಕ್ಟರ್ ಮಹೇಶ್ ಆಕೆ ಬರ್ತಾ ಇದ್ದಾರೆ, ಅವ್ರ ಜೊತೆ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀವಿ. ಈ ಎಲ್ಲ ಸೌಲಭ್ಯಗಳಿದ್ದು ನೀವೆಲ್ಲರೂ ಉಪಯೋಗ ಮಾಡಬೇಕು. ಆಮೇಲೆ ಇದು ಫೆಸಿಲಿಟಿ ಎಲ್ಲ ಕಡೆ ಇರುವುದಿಲ್ಲ. ನಮ್ದು ಹಾಸ್ಪಿಟಲ್ ಇದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಆಗಲಿ, ಆಮೇಲೆ ಟೆಕ್ನಾಲಜಿ ಆಗಲಿ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಥ್ಯಾಂಕ್ ಯು. ನೀವೆಲ್ಲ ಅದದ್ದು ಉಪಯೋಗ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ, ಎನ್ ಡಾಕ್ಟರ್ ಪ್ರತೀಕ್ಷ ಅಂದ. ಇನಿ ನಮ್ಮ SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಒಂಜಿ ಆರ್ಥೋಪೆಡಿಕ್ಸ್ ಕ್ಯಾಂಪ್ ನಡೆತೊಂದುಂಡು. 2 ದಿನ ಉಂಡು, 24th 25th. ಐಟ್ ಮಸ್ತ್ ಜನಕ್ಲು ಬೈದೆರ್ ತೂವೊಂದುಲ್ಲೆ ಮಸ್ತ್ ಜನಕ್ಲು ಬೈದೆರ್. ಐ ಥಿಂಕ್ ಎಡ್ಡೆ ಅವೇರ್ನೆಸ್ ಉಂಡು ಜನಕ್ಲೆಗ್ಲ ಒಂಜಿ ಎಡ್ಡೆ ಉಪಯೋಗ ಆಪಿಲ್ಲಕ್ಕನೆ ನಮ್ಮ BMD ಟೆಸ್ಟ್, ಲ್ಯಾಬೋರೇಟರಿ ಸರ್ವಿಸ್ ಅಥವಾ ಬ್ಲಡ್ ಟೆಸ್ಟ್, ಎಕ್ಸ್ರೇ ಪೂರ ಫ್ರೀ ಆದ ಮಂತೊಂದು ಕೊರೊಂದುಲ್ಲ. ಐ ಥಿಂಕ್ ಪೂರೆಗ್ಲ ಒಂದೊಂಜಿ ಮಸ್ತ್ ಎಡ್ಡೆ ವಿಷಯ. ನಿಕಲ್ನ ಇಲ್ಲದಕ್ಲೆಗ್ಲ ಬೇತೆಕ್ಲೆಗ್ಲ ನೇಬರ್ಸ್ ಪನ್ಲೆ ಇನಿ ಬಕ ಎಲ್ಲೆ ಬತ್ತದ ಪೂರ ಉಪಯೋಗದ ಒಂಜಿ ಪೂರ ಸರ್ವಿಸಸ್ ಒಂಜಿ ಉಪಯೋಗ ದೇತ ನೋಡಂತ. ಥ್ಯಾಂಕ್ ಯು. ಮಾತರೆಗ್ಲ ನಮಸ್ಕಾರ. ನಾನು ಡಾಕ್ಟರ್ ರಜತ್ HP, ಆರ್ಥೋಪೆಡಿಕ್ ಸರ್ಜನ್, SDM ಆಸ್ಪತ್ರೆ ಉಜಿರೆ. ಇನಿ 24 ಅಕ್ಟೋಬರ್ ಬುಕ್ಕ ಎಲ್ಲ 25 ದಾನಿ 2 ದಿನ ನಮ್ಮ ಆಸ್ಪತ್ರೆಡೆ ಮೂಳೆ ತಪಾಸಣೆ ಚಿಕಿತ್ಸೆ ಬುಕ್ಕ ಮೂಳೆ ಸಾಂದ್ರತೆ ತಪಾಸಣೆ ಪಂಡ ಬೋನ್ ಮಿನರಲ್ ಡೆನ್ಸಿಟಿ ಚೆಕ್ಅಪ್ ದ ಕ್ಯಾಂಪ್ ಶಿಬಿರ ಮಲ್ತೊಂದುಲ್ಲ. ಒಂದೆತ ಶಿಬಿರದ ವಿಶೇಷದಾದ ಪಂಡ ಯೂಶಲಿ ನಮ್ಮ ಕಮ್ಯುನಿಟಿ ಕ್ಯಾಂಪ್ ಮಲ್ಪ ಪಂಡ ಒಂಜಿ ಊರುದ ಉಲಾಯಿ ಶಾಲೆಡ್ ಆವಡ್ ಹಾಲುಡ್ ಆವಡ್ ಪೋದು ಜನಕ್ಕುಲ್ ನಡೆ ಪೋದು ನಮ್ಮ ಮಲ್ತೊಂದಿಪ್ಪ. ಐತ ಒಂಜಿ ನಮಕ್ ಡ್ರಾಬ್ಯಾಕ್ ದಾಯ್ತ ಪಂಡ ಅಲ್ಪ ನಮಕ್ ಕಾಲ ತಪಾಸಣೆ ಮಾತ್ರ ಮಲ್ಪೊಲಿ ಬುಕ್ಕ ಒಂಚೂರು ಮೆಡಿಸಿನ್ ಡಿಸ್ಟ್ರಿಬ್ಯೂಟ್ ಮಲ್ಪೊಲಿ ಅತ್ತಂದೆ ಹೆಚ್ಚಿನ ಇನ್ವೆಸ್ಟಿಗೇಷನ್ಸ್ ದಾದ ತಪಾಸಣೆ ಬೋರ್ಡ್ ದಾಂಡ ಅಲ್ಪ ನಮ್ಮ ಮಲ್ಪನ ಸಂದರ್ಭ ಇಪ್ಪುಜಿ. ಅವೇ ಈ ಸತಿ ನಮ್ಮ ಆಸ್ಪತ್ರೆದ ಉಲಾಯಿದಾಯ್ತ ಮಲ್ತಂದ್ ಪಂಡ ಅವು ಹೆಚ್ಚಿನ ಉಪಯೋಗ ಆವಾಡ್ ಪಂಡ ಅಗತ್ಯ ಇತ್ತಿನ ಮಕ್ಳಿಗೆ ಎಕ್ಸ್ರೇ, ಲ್ಯಾಬೊರೇಟರಿ ಸರ್ವಿಸಸ್, ಬ್ಲಡ್ ಟೆಸ್ಟ್ ಮಲ್ಪನ ಹಂಚಿದ್ ನಾವು ಬೊಕ್ಕ ಬೋನ್ ಮಿನರಲ್ ಡೆನ್ಸಿಟಿ ಚೆಕ್ಅಪ್ ಮಲ್ಪನ ಹಂಚಿದ್ ನಾವು ಇಚ್ಚಿಂದಾಂಡ CT ಸ್ಕ್ಯಾನ್ ಓವೇ ಆವಡ್ ಆಸ್ಪತ್ರೆ ತಿಕ್ಕುನ ಹಂಚಿದ್ ನಾವೇ ಸೌಲಭ್ಯ ಆವಡ್ ಇನಿ ಅವೇನ್ ಮಲ್ತು ನಮ್ಮ ಮಲ್ಪೊಲಿ ಅವು ಅತ್ತಂದೆ ಅವು ಹೆಚ್ಚಿನ ಇನಿ ನಮ್ಮ ಫ್ರೀ ಆದ್ ಮಲ್ತೊಂದುಲ್ಲ. ಸೊ ಅಂಚಾಡದವರ ಒಂದೇನು ಮಾತೆರ್ಲ ಉಪಯೋಗ ಪಡೆಯೋದು ಅನ್ಕೇನೊಂದುಲ್ಲ. ಏನ ಪುದರ್ ಕೃಷ್ಣ ಪೂಜಾರಿ ಅಂದ್ರೆ ಏನು ಧರ್ಮಸ್ಥಳ ಇಪ್ಪಳೆ ಪ್ರತಿಯೊಂದು ಟ್ರೀಟ್ಮೆಂಟ್ಗಳ ಇಡೀ SDM ಹಾಸ್ಪಿಟಲ್ಗೆ ಬರೋದಿಲ್ಲ. ಪ್ರತಿಯೊಂದು ಡಾಕ್ಟರ್ಗಳು ಅರೇಂಜ್ಮೆಂಟ್ ಅವಳು ಭಾರಿ ಕ್ಲೀನ್ ಆಗಿ ನಡೆಸೊಂದುಂಟು. ಅವತ್ತಿಂದ ಎಂಕ್ಲು ದಾಯ್ತ ಪ್ರಾಬ್ಲಮ್ ಇರ್ತಿಲ್ಲ ಇದು ಪಂಡ ಖಂಡಿತವಾದ ಕ್ಲಿಯರ್ ಅದು ಗುರುಪದ ಬಂದು ಕೊಡ್ತಾರೆ. ಅವನ ಮರ್ದು ಸಮೇತ ಅಂಚಿನ ಎಂಕ್ಳಿಗೆ ಬೊಳೆನ ಮರ್ದು ತಿಕ್ಕುಡು ಅವತ್ತಂದ ಎಂಕ್ಳಿಗೆ ಬೊಳೆನ ಎಕ್ಸ್ರೇ ಅವು ಬಂದು ಪೂರ ಎಂಕ್ಳಿಗೆ ಕೆಲವು ಫ್ರೀ ಉಂಡು ಬೋದು. ಪ್ರತಿಯೊಂದು ವಿಷಯ ಎಂಕ್ಲೆ ಅಪ್ರಿಷಿಯೇಟ್ ಮಾಡ್ಬೋದು. ಅವತ್ತಂದ ಎಂಕ್ಲು ದಾಯ್ತಂದು ಪಂಡ ಭಾರಿ ತೊಂದರೆ ಇದ್ದು ಬರ್ತಿಲ್ಲ. ಇನ್ನು ವಾರ ರೀತಿ ಸರಿ ಮಲ್ತದೆ ಇನ್ನು ಕಡಪಡ್ಬೇರೆ ಎಂಕ್ಲೇನು ಡಾಕ್ಟರ್ ಅಂತ ಭಾಳ ಮೊದಲು ಸೋಗುವ ಡಾಕ್ಟರ್ನ ಕೊಡ್ಲೇರು, ಅಂಜನೆ ಎಕ್ಸ್ಪರ್ಟ್ ಡಾಕ್ಟರ್ನ ಕೊಡ್ಲೇರು ಅಂತ ಇಪ್ಪಳಾಗ ಎಂಕ್ಲು ದಾಲ ಎರಡನೇ ವಿಷಯ ಪೊಡಿಪಂದೆ ಈ ಆಸ್ಪತ್ರೆಗೆ ಬರ್ತದೆ ನಮ್ಮನ್ನ ಎಂಕ್ಲು ಪ್ರಾಬ್ಲಮ್ ಸಾಲ್ವ್ ಮಲ್ತಂದು ಒಂದು ನಮ್ಮಳೆ ಬೋಡು ಬರೀ ಪಡಿಪಂದೆ ಬರ್ತದೆ ಎಂಕ್ಲು ಬಂದು ನಾಳೆ ಗೊತ್ತಾಪಜಿ ಆಂಡ ಎಂಕ್ಲ ಪ್ರಾಬ್ಲಮ್ ಮಕ್ಕಳ ಪಡು ಅక్కడ ಪಂಡ ಆಯ್ತು ಕರೆಕ್ಟ್ ಆದ ಎಂಕ್ಳಿಗೆ ಕ್ಲಿಯರ್ ಮಲ್ತು ಕೊಡ್ಪೇರು. ಮಂಜುನಾಥ ಸ್ವಾಮಿ ನಮಃ. ಮೊಬೈಲ್ SDM ಹಾಸ್ಪಿಟಲ್ದ ಉಚಿತ ಮೂಳೆ ಮತ್ತು ಮೂಳೆ ಸಾಂದ್ರ ತಪಾಸಣೆ ವಿಚಾರ ಎಂಕ ಮೊಬೈಲ್ ಸ್ಟೇಟಸ್ ವಿಚಾರ ಗೊತ್ತಾಂಡ ಬೊಕ್ಕ ಹಾಸ್ಪಿಟಲ್ದ ಫೋನ್ ನಂಬರ್ ರಿಜಿಸ್ಟರ್ ಉಂಟು ನೆಟ್ ಬೈದಂಡ ಐಕ್ ತೂಕ SDM ಹಾಸ್ಪಿಟಲ್ ಒವೇ ಒಂಜಿ ಕಾರ್ಯಕ್ರಮ ಅಂತ ನಾವು ನೂದೆಕ್ಕು ಸರಿ ಇಪ್ಪುಂಡು ಐಕ್ ಸಲಾದ ಬತ್ತೆ ತುಯ್ಯೆ ಉಚಿತವಾದ ಎಂಕ ಇನಿ ಎನ್ನ ಪರೀಕ್ಷೆ ಅಂಡ್ ಎಕ್ಸ್ರೇ ಇನಿ ಉಚಿತವಾದ ಆವೊಂದುಂಡು ಬೊಕ್ಕ ಹಾಸ್ಪಿಟಲ್ ಉಲಾಯಿ ಬತ್ತಿ ಬೆಟ್ಟಿಗೆ ಸ್ಟಾಫ್ ನಕ್ಲ ಎಂಕ್ಲೋಟ ಸಹಕಾರ ಮಲ್ಪನಂಚಿತ್ ನಾವು ಬಾರಿ ಖುಷಿ ಆವೊಂದುಂಡು ದಯ ಪಂಡ ಒಯ್ ಹಾಸ್ಪಿಟಲ್ ಪೋಂಡ ಇನಿ ಎಂಕ್ಲಿ ಕೇಳೊಂದು ಬೋಡು ಎಕ್ಸ್ರೇ ಓಲು ಡಾಕ್ಟರ್ ಓಲ್ ದಿಕ್ಕು ಬೇರೆ ಮಾತ ಪ್ರತಿಯೊಂದು ಎಂಕ್ಲಿ ಕೇಳೊಂದು ಬೋಡು ಮೂಲ ಅವಶ್ಯಕತೆ ಇಜ್ಜಿ ಪ್ರತಿಯೊಂಜಿಲ
ಎಡ್ಡೆ ರೀತಿಡ್ ನಡತೊಂದು ಖುಷಿಯ ಒಂದುಂಡು ಯಾನ ತಂದೆ ಎನ್ನ ರಿಲೇಟಿವ್ಡು ಎನ್ನ ಫ್ರೆಂಡ್ಸ್ ನಾಕ್ಲೆ ಸುಮಾರು ಒಂಜಿ 10-15 ಜನಕ್ಕೆ ಈ ವಿಚಾರನ ಪಂಡೆ ಸುಮಾರು ಜನ ಬರೋಂದುಲನ ಉಚಿತ ಯಶಸ್ವಿ ಆವಡ್ ಮಂದ್ ಹಾರೈಸ